Aspirants, welcome to Guru Globe YouTube channel. I am Guruprasad Hattigoudar from Vijayapur district. Dear aspirants, in our previous part 1 video, we have discussed some questions from the PDO question paper, that's English part. Okay, in this video, we are going to continue the remaining questions, solutions and its analysis. Okay, so next question is on the screen. The scissors dash on the desk. ಇಲ್ಲಿ ದ ಸೀಸರ್ಸ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮ್, ಇದು ಕತ್ತರಿಗಳು ಅಂತ ಕರಿತೀವಿ. ಓಕೆ, ಸೊ ಕತ್ತರಿಗಳು ಅಂತ ಇದೆ. ಕತ್ತರಿಗಳು ಡೆಸ್ಕ್ ಮೇಲೆ ಅಂದ್ರೆ ಮೇಜಿನ ಮೇಲೆ ಇದ್ದವು ಅಥವಾ ಇದಾವೆ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಕ್ರಿಯಾಪದವನ್ನ ಅಲ್ಲಿ ನಾವು ತುಂಬಬೇಕಾಗ್ತದೆ, ಸರಿಯಾದ ವರ್ಡ್ ಫಾರ್ಮ್ ಅನ್ನು ತುಂಬಬೇಕು. ಓಕೆ, ಫಸ್ಟ್ ಆಪ್ಷನ್ ಏನಿದೆ ವಾಸ್, ಸೆಕೆಂಡ್ ಆಪ್ಷನ್ ಆರ್, ಥರ್ಡ್ ಆಪ್ಷನ್ ಈಸ್, ಫೋರ್ತ್ ಆಪ್ಷನ್ ಹ್ಯಾಸ್ ಬೀನ್. ಸೊ 4 ಆಪ್ಷನ್ಸ್ ಇದಾವೆ. ಇದರಲ್ಲಿ ಸರಿಯಾದಂತಹ ವರ್ಡ್ ಫಾರ್ಮ್ ಯಾವುದು ಎಂಬುದನ್ನು ನೋಡಿ ನಾವಿಲ್ಲಿ ತುಂಬಬೇಕಾಗ್ತದೆ. ಸೊ ಸರಿಯಾದ ವರ್ಡ್ ಫಾರ್ಮ್ ಯಾವ್ದಾಗ್ತದೆ? ಆರ್ ಅನ್ನುವಂಥದ್ದು ಸರಿಯಾದ ಒಂದು ವರ್ಡ್ ಫಾರ್ಮ್. ಹೇಗೆ ಹೇಳ್ಬೋದು? ವಾಸ್ ಅನ್ನೋದು ಇದು ಸಿಂಗ್ಯುಲರ್ ನಾಗೆ ನಾವು ಯೂಸ್ ಮಾಡುವಂತ ಒಂದು ವರ್ಡ್ ಫಾರ್ಮ್. ಅಂದ್ರೆ ಶಬ್ದ ಕೊಟ್ಟಂತಹ ಒಂದು ವಸ್ತು ಅಥವಾ ವ್ಯಕ್ತಿ, ಸ್ಥಳ, ಪ್ರಾಣಿ, ಪಕ್ಷಿ ಇವು ಸಿಂಗ್ಯುಲರ್ ನಲ್ಲಿ ಇತ್ತಪ್ಪ ಅಂತಂದ್ರೆ ಅಲ್ಲಿ ನಾವು ಈಸ್ ಅಥವಾ ವಾಸ್ ಅನ್ನ ಬಳಕೆ ಮಾಡ್ಕೋಬೇಕು. ಆದ್ರೆ ಕೊಟ್ಟಂತಹ ವರ್ಡ್ ಏನಿದೆ ಅದು ಪ್ಲೂರಲ್ ಅದ. ಪ್ಲೂರಲ್ ಅಂದ್ರೆ ಬಹುವಚನ. ಓಕೆ, ಹೀಗಾಗಿ ನಾವಲ್ಲಿ ಆರ್ ಅನ್ನುವಂತಹ ಒಂದು ಶಬ್ದವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಹ್ಯಾಸ್ ಬಿನ್ ಅನ್ನೋದನ್ನು ನಾವು ಬಳಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಹ್ಯಾಸ್ ಬಿನ್ ಅನ್ನೋದು ಕಂಟಿನ್ಯೂಟಿಯನ್ನು ತೋರಿಸ್ತದೆ. ಸೊ ಸರಿಯಾದ ಉತ್ತರ ಇಲ್ಲಿ ಯಾವ್ದಾಯ್ತು? ಆರ್. ಓಕೆ, ಕರೆಕ್ಟ್ ಆನ್ಸರ್ ಆರ್. ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅರೇಂಜ್ಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಸೊ ಇಲ್ಲಿ ಕೂಡ 4 ಆಪ್ಷನ್ಸ್ ಕೊಡ್ತಾ ಹೋಗ್ತಾರೆ. ಪ್ರತಿ ಆಪ್ಷನ್ ಅಲ್ಲೂ 4 ಹೆಸರುಗಳಿದಾವೆ. ಈ 4 ಹೆಸರುಗಳಲ್ಲಿ ಯಾವ ಹೆಸರು ಮೊದಲಿಗೆ ಬರ್ತದೆ ಅಂದ್ರೆ ಆಲ್ಫಾಬೆಟಿಕಲ್ ಅಂದ್ರೆ ಡಿಕ್ಷನರಿ ಆರ್ಡರ್ ವೈಸ್ ಯಾವ ಹೆಸರು ಮೊದಲು ಬರ್ತದೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕಾಗ್ತದೆ. ಸೊ ನಾವು ಮೊದಲನೇ ಆಪ್ಷನ್ ನೋಡ್ತಾನೆ ನಾವು ಉತ್ತರವನ್ನು ಕಂಡುಹಿಡ್ಕೊಳ್ಬಹುದು. ಇಲ್ಲಿ ನೋಡಿ, ಅರುಣ್, ಐಶ್ವರ್ಯ, ಆರ್ಯ, ಅಮರ್ತ್ಯ ಅನ್ನುವಂಥ 4 ಹೆಸರುಗಳಿದಾವೆ. ಇದರಲ್ಲಿ ಅರುಣ್ ಅಂತ ಮೊದಲನೇದು. ಎ ಅನ್ನುವಂಥ ಅಲ್ಫಾಬೆಟ್ ಎಲ್ಲ 4 ಹೆಸರಲ್ಲಿ ಮೊದಲಿಗೆ ಬಂದಿರತಕ್ಕಂಥದ್ದು. ಹೀಗಾಗಿ ಮೊದಲನೇ ಅಕ್ಷರವನ್ನು ಬಿಟ್ಬಿಡ್ಬೇಕು. ಎ ಅನ್ನುವ ಅಕ್ಷರವನ್ನ ನಾವು ಬಿಟ್ಬಿಡ್ಬೇಕು. ಎ ನಂತರ ಬರುವಂತದ್ದು ಬಿ, ಸಿ, ಡಿ, ಇ ಈ ರೀತಿ ಬರ್ತದೆ. ಸೊ ಹೀಗೆ ನೋಡ್ತಾ ಹೋದಾಗ ಕೊಟ್ಟಂತಹ 4 ಹೆಸರುಗಳಲ್ಲಿ ಎ ನಂತರ ಬರುವಂತ ಯಾವ ಅಕ್ಷರ ಆಲ್ಫಾಬೆಟಿಕಲ್ಲಿ ಅಂದ್ರೆ ಡಿಕ್ಷನರಿ ಆರ್ಡರ್ ಆಗಿ ಮೊದಲಿಗೆ ಬರ್ತದೆ ಅನ್ನೋದನ್ನು ನೋಡಬೇಕಾಗ್ತದೆ. ಸೊ ಹಾಗೆ ನೋಡಿದಾಗ ಇಲ್ಲಿ ಐಶ್ವರ್ಯ ಅನ್ನುವಂತಹ ಒಂದು ಹೆಸರು ನೆಕ್ಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್ ಅನ್ನು ಹೊಂದಿರುವಂತದ್ದು. ಅಂದ್ರೆ ಎ ನಂತರ ಆ ಇದೆ. ಓಕೆ, ಅದರ ಉಳಿದರಲ್ಲಿ ಆರ್, ಎಂ ಮತ್ತು ವೈ ಈ ತರ ಹೆಸರುಗಳು ಬರ್ತಾ ಹೋಗ್ತವೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಆಪ್ಷನ್ ಯಾವ್ದಾಗುತ್ತೆ ಅನ್ನೋದನ್ನ ನೀವೇ ನನಗೆ ಹೇಳ್ಬೇಕು. ಈಗ 4 ಆಪ್ಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಆಪ್ಷನ್ ಎ ಅರುಣ್, ಐಶ್ವರ್ಯ, ಆರ್ಯ, ಅಮರ್ತ್ಯ. ಸೆಕೆಂಡ್ ಆಪ್ಷನ್ ಬಿ ಅಮರ್ತ್ಯ, ಐಶ್ವರ್ಯ, ಅರುಣ್, ಆರ್ಯ. ಥರ್ಡ್ ಆಪ್ಷನ್ ಐಶ್ವರ್ಯ, ಅಮರ್ತ್ಯ, ಅರುಣ್, ಆರ್ಯ. ಫೋರ್ತ್ ಆಪ್ಷನ್ ಆರ್ಯ, ಅಮರ್ತ್ಯ, ಐಶ್ವರ್ಯ, ಅರುಣ್. ಸೊ ಸರಿಯಾದ ಆಪ್ಷನ್ ಸರಿಯಾದ ಉತ್ತರ ಆಪ್ಷನ್ ಸಿ, ಐಶ್ವರ್ಯ, ಅಮರ್ತ್ಯ, ಅರುಣ್, ಆರ್ಯ. ರೈಟ್. ಈ ರೀತಿಯಾಗಿ ನಾವು ಉತ್ತರವನ್ನು ಕಂಡುಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. ಫೈಂಡ್ ದ ಫೇರ್ ದಟ್ ಈಸ್ ಸಿಮಿಲರ್ ಟು. ಅಂದ್ರೆ ಇಲ್ಲಿ 2 ಹೆಸರುಗಳು ಕೊಟ್ಟಿದ್ದಾರೆ, ಗೂಸ್, ಗ್ಯಾಂಡರ್. ಈ 2 ಹೆಸರುಗಳು ತಕ್ಕಂತೆ ಅದಕ್ಕೆ ಸರಿ ಹೊಂದುವಂತದೇ ಇನ್ನೆರಡು ಹೆಸರುಗಳನ್ನ ನಾವು ಆಪ್ಷನ್ ಇಂದ ಅಂದ್ರೆ ಆಯ್ಕೆಗಳಿಂದ ಆಪ್ಷನ್ ಆಯ್ಕೆ ಮಾಡ್ತಾ ಹೋಗ್ಬೇಕು. ಸೊ ಏನ್ ಆಪ್ಷನ್ ಇದೆ ಅದನ್ನ ನೋಡೋಣ. ಆಕ್ಸ್, ಆಕ್ಸನ್. ಆಪ್ಷನ್ ಬಿ ಮೌಸ್, ರ್ಯಾಟ್. ಆಪ್ಷನ್ ಸಿ ಪೀಹೆನ್, ಪಿಕಾಕ್. ಆಪ್ಷನ್ ಡಿ ಮೂಸ್, ಸ್ನೇಕ್. ಸೊ ಏನಿದು ನೋಡಿ, ಗೂಸ್ ಅಂತ ಅನ್ನೋದು ಇದು ಹೆಣ್ಣು ಬಾತುಕೋಳಿ. ಗೂಸ್ ಅನ್ನೋದು ಹೆಣ್ಣು ಬಾತುಕೋಳಿ. ಗ್ಯಾಂಡರ್ ಗಂಡು ಬಾತುಕೋಳಿ. ಅಂದ್ರೆ ಇಲ್ಲಿ ಮಸ್ಕ್ಯುಲೈನ್, ಫೆಮಿನೈನ್ ಅನ್ನುವಂಥದ್ದನ್ನು ಕೇಳ್ತಾ ಹೋಗಿದ್ದಾರೆ. ಸ್ತ್ರೀಲಿಂಗ, ಪುಲ್ಲಿಂಗ ಅನ್ನೋ ಶಬ್ದಗಳನ್ನ ಇಲ್ಲಿ ಗುರುತಿಸ್ತಾ ಹೋಗ್ಬೇಕು. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋದಾಗ ಆಕ್ಸ್, ಆಕ್ಸನ್. ಆಕ್ಸ್ ಅನ್ನೋದು ಎತ್ತು, ಆಕ್ಸನ್ ಎತ್ತುಗಳು. ಮೌಸ್ ಇಲಿ, ರ್ಯಾಟ್ ಇಲಿ. ಸೇಮ್ ಆಯ್ತು. ಹಾಗಾದ್ರೆ ಇದು ಕೂಡ ಅದಕ್ಕೆ ಹೊಂದಾಣಿಕೆ ಅಲ್ಲ. ಮಸ್ಕ್ಯುಲೈನ್, ಫೆಮಿನೈನ್ ಆಗಲಿಲ್ಲ. ಮೊದಲನೇ ಆಪ್ಷನ್ ಅದು ಕೂಡ ಆಗಲಿಲ್ಲ. ಮುಂದೆ ಪೀಹೆನ್, ಪಿಕಾಕ್. ಪೀಹೆನ್ ಅಂದ್ರೆ ಹೆಣ್ಣು ನವಿಲು, ಪಿಕಾಕ್ ಅಂದ್ರೆ ಗಂಡು ನವಿಲು. ಆಪ್ಷನ್ ಡಿ ಮೂಸ್, ಸ್ನೇಕ್. ಮೂಸ್ ಅಂದ್ರೆ ಕಡವೆ, ಸ್ನೇಕ್ ಅಂದ್ರೆ ಹಾವು. 2 ಬೇರೆ ಬೇರೆ ಪ್ರಾಣಿಗಳು, ಹೌದಾ, ಜೀವಿಗಳು. ಹಾಗಾದ್ರೆ ಸರಿಯಾದ ಉತ್ತರ ಏನಾಗುತ್ತೆ ಅಲ್ಲಿ? ಆಪ್ಷನ್ ಸಿ
ಪಿ ಹೆನ್ ಪಿಕಾಕ್. ಹೆಣ್ಣು ನವಿಲು ಗಂಡು ನವಿಲು, ಅದಕ್ಕೆ ಸರಿಯಾಗಿ ಹೊಂದುವಂಥದ್ದು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಪಿ ಹೆನ್ ಪಿಕಾಕ್. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಟಂಗ್ ಟ್ವಿಸ್ಟರ್ ರಿಲೇಟೆಡ್ ಇರುವಂತಹ ಒಂದು ಕ್ವಶನ್ ಇದು. ಪೀಟರ್ ಪೈಪರ್ ಪಿಕ್ಡ್ ಅ peck of pickled peppers, and where is the peck of pickled peppers Peter Piper picked? ಸೊ ಇಲ್ಲಿ ಕ್ವಶನ್ ಏನು ಕೇಳಿದ್ರೆ, ಹೌ ಮೆನಿ ಪೀಸ್ ಆರ್ ದೇರ್ ಇನ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ 17, ಆಪ್ಷನ್ ಬಿ 16, ಆಪ್ಷನ್ ಸಿ 19, ಆಪ್ಷನ್ ಡಿ ನನ್ ಆಫ್ ದೀಸ್. ಅಂದ್ರೆ ಈ ಒಂದು ಏನು ಕ್ವಶನ್ ಅಲ್ಲಿ ಪಿ ಅನ್ನುವಂತ ಅಕ್ಷರವನ್ನು ಎಷ್ಟು ಬಾರಿ ಬಳಸಲಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಅದಕ್ಕಾಗಿ ನಿಮ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಸ್ಕ್ರೀನ್ ಮೇಲೆ ಆ ಪಿ ಎನ್ನುವ ಅಕ್ಷರವನ್ನೇ ರೆಡ್ ಆಗಿ ಶೇಡ್ ಮಾಡಿದ್ದೀನಿ, ಅಂದ್ರೆ ಬಣ್ಣವನ್ನು ಕೊಟ್ಟಿದ್ದೀನಿ. ಸೊ ಹೀಗಾಗಿ ಜಸ್ಟ್ ಎಣಿಸ್ತಾ ಹೋಗಿ ಎಷ್ಟು ಪಿ ಇದಾವೆ ಅನ್ನೋದನ್ನ. ಬೇಕಾದ್ರೆ ನೀವು ಈ ವಿಡಿಯೋನ ಪಾಸ್ ಮಾಡ್ಕೊಳ್ಬಹುದು. ಎಸ್, ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನನ್ ಆಫ್ ದೀಸ್. ಯಾಕಂದ್ರೆ ಅಲ್ಲಿ ಪಿ ಸಂಖ್ಯೆಗಳು 17 ಇಲ್ಲ, 17 ಇಲ್ಲ, 16 ಇಲ್ಲ, 19 ಇಲ್ಲ, ನನ್ ಆಫ್ ದೀಸ್. ಹೌದಾ? ಎಸ್, ಈ ರೀತಿಯಾಗಿ. ನೆಕ್ಸ್ಟ್ ಕ್ವಶನ್ ಇಸ್ ಆನ್ ದ ಸ್ಕ್ರೀನ್. ಇನ್ಕಮ್ ಟ್ಯಾಕ್ಸ್ ಈಸ್ ಜನರಲಿ ಅಸೋಸಿಯೇಟೆಡ್ ಫಾರ್ ಒನ್ಸ್ ಆನ್ಯುವಲ್ ಇನ್ಕಮ್. ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಸಾಮಾನ್ಯವಾಗಿ ಅಸೋಸಿಯೇಟೆಡ್ ಫಾರ್ ಒನ್ಸ್ ಆನ್ಯುವಲ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇದು ಒಬ್ಬರಿಗೆ ಅಸೋಸಿಯೇಟೆಡ್ ಫಾರ್ ಒನ್ಸ್ ಆನ್ಯುವಲ್ ಇನ್ಕಮ್ ಅಂದ್ರೆ ಒಬ್ಬರಿಗೆ ಇದು ಸಂಬಂಧಪಟ್ಟಿರುವಂಥದ್ದು ಅಥವಾ ಸಹಯೋಗ ಹೊಂದಿರುವಂತಹ ಅರ್ಥವನ್ನಲ್ಲಿ ಕೊಡುವಂತ ಒಂದು ಫ್ರೇಸ್ ಇದೆ. ಸೊ ಐಡೆಂಟಿಫೈ ದ ಗ್ರಾಮೆಟಿಕಲಿ ಕರೆಕ್ಟ್ ಫ್ರೇಸ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಸೋಸಿಯೇಟೆಡ್ ಫಾರ್ ಒನ್ಸ್ ಇದು ತಪ್ಪಾಗಿದೆ, ಇದರ ಸರಿಯಾದ ಗ್ರಾಮೆಟಿಕಲ್ ಫಾರ್ಮ್ ಏನೆಂಬುದನ್ನು ನೀವು ಗುರುತಿಸಬೇಕು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಡಿಪೆಂಡೆಂಟ್ ಆನ್ ಒನ್ಸ್, ಆಪ್ಷನ್ ಬಿ ಅಸೋಸಿಯೇಟೆಡ್ ವಿತ್ ಒನ್ಸ್, ಆಪ್ಷನ್ ಸಿ ರಿಲೇಟೆಡ್ ಟು ಒನ್ಸ್, ಆಪ್ಷನ್ ಡಿ ನೋ ಕರೆಕ್ಷನ್ ರಿಕ್ವೈರ್ಡ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದೇನು ಅರ್ಥ ಅಂತಂದ್ರೆ, ಈ ಆದಾಯ ತೆರಿಗೆ ಅನ್ನೋದು ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟದ್ದು, ಪ್ರತಿಯೊಬ್ಬರು ಆದಾಯ ತೆರಿಗೆಯನ್ನು ಕಟ್ಟಬೇಕು ಅನ್ನುವಂಥ ಅರ್ಥವನ್ನ. ಸೊ ಹೀಗಾಗಿ ಇದು ರಿಲೇಟೆಡ್ ಟು ಒನ್ಸ್. ಓಕೆ, ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿರುವಂತಹ ಒಂದು ಅರ್ಥವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ರಿಲೇಟೆಡ್ ಟು ಒನ್ಸ್. ನೆಕ್ಸ್ಟ್, ವಿನೋದ್ ಹ್ಯಾಡ್ ಆಲ್ ಅಲಾಂಗ್ ಬೀನ್ ಕೈಂಡ್ ಟು ಜಗನ್, ಸೊ ಹಿ ಡ್ಯಾಶ್ ಬೈ ಬೀಯಿಂಗ್ ಲಾಯಲ್ ಟು ಹಿಮ್. ಇಲ್ಲಿ ವಿನೋದ್ ಜಗನ್ ಜೊತೆಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯ ರೀತಿಯಿಂದಲೂ ನಡ್ಕೊಂಡಿದ್ದಾನೆ. ಅದೇ ರೀತಿ ಇಲ್ಲಿ ಜಗನ್ ಕೂಡ ವಿನೋದನಿಗೆ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ನಡ್ಕೊಳ್ತಾನೆ ಅನ್ನುವಂಥ ಒಂದು ಅರ್ಥವನ್ನು ಇಲ್ಲಿ ನಾವು ಹೇಳಬೇಕಾಗಿದೆ. ಸೊ ಹಾಗಾದ್ರೆ ಆ ರೀತಿ ಹೇಳಬೇಕಾದ್ರೆ ಯಾವ ಶಬ್ದ ಅಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗ್ತದೆ ಅಂತ ನೋಡ್ತಾ ಹೋಗ್ಬೇಕು. ಆಪ್ಷನ್ ಎ ರೆಪ್ರಿಮೆಂಡೆಡ್, ಆಪ್ಷನ್ ಬಿ ರಿಮ್ಯಾಂಡೆಡ್, ಆಪ್ಷನ್ ಸಿ ರೆಸಿಪ್ರೊಕೇಟೆಡ್, ಆಪ್ಷನ್ ಡಿ ರಿಟ್ಯಾಲಿಟೇಟೆಡ್. ಸೊ ಹಾಗಾದ್ರೆ ಇಲ್ಲಿ ಸರಿಯಾದ ಅನ್ಸೋ ಆಪ್ಷನ್ ಯಾವ್ದಾಗುತ್ತಪ್ಪ ಅಂದ್ರೆ ರೆಸಿಪ್ರೊಕೇಟೆಡ್. ಅಂದ್ರೆ ಏನು ವಿನಿಮಯ ಅಂತ ಅರ್ಥವನ್ನು ಕೊಡ್ತದೆ. ಅವನು ಹೇಗಿದ್ದಾನೋ ಇವನು ಹಾಗಿದ್ದಾನೆ ಅನ್ನುವಂಥದ್ದು. ಸೊ ಆ ರೀತಿಯ ಅರ್ಥವನ್ನು. ಆಪ್ಷನ್ ಸಿ ರೆಸಿಪ್ರೊಕೇಟೆಡ್. ನೆಕ್ಸ್ಟ್, another question is on the screen. What makes the life is interesting? Constant variation and change. ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ ನ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ ಅಲ್ಲಿ. ಸೊ 4 ಆಪ್ಷನ್ಸ್ ಇದಾವೆ. ಲಿವ್ ಅಂಡ್ ಲೆಟ್ ಲಿವ್, ಬದುಕಲು ಬಿಡಿ. ದ ಅನ್ಎಕ್ಸ್ಪೆಕ್ಟೆಡ್ ಆಲ್ವೇಸ್ ಹ್ಯಾಪನ್ಸ್, ಅನಿರೀಕ್ಷಿತವಾದದ್ದು ಯಾವಾಗಲೂ ಆಗ್ತಾನೆ ಇರ್ತವೆ. ವೆರೈಟಿ ಇಸ್ ದ ಸ್ಪೈಸ್ ಆಫ್ ಲೈಫ್, ಜೀವನದಲ್ಲಿ ಬದಲಾವಣೆಗಳು ಆಗಾಗ ಆಗ್ತಾನೆ ಇರಬೇಕು, ಅದೇ ಈ ಜೀವನದ ಒಂದು ಸಾರ ಅನ್ನುವಂಥದ್ದು ಅರ್ಥವನ್ನ. ನೆಕ್ಸ್ಟ್, ದೇರ್ ಈಸ್ ಮೆನಿ ಅ ಗುಡ್ ಟ್ಯೂನ್ ಪ್ಲೇಡ್ ಆನ್ ದ ಓಲ್ಡ್ ಫೀಡಲ್. ಸೊ 4 ಆಪ್ಷನ್ಸ್ ಇದಾವೆ ಇಲ್ಲಿ. ಈ 4 ಆಪ್ಷನ್ ಅರ್ಥ ಏನು? ವಾಟ್ ಮೇಕ್ಸ್ ಲೈಫ್ ಇಂಟ್ರೆಸ್ಟಿಂಗ್, ಈ ಜೀವನ ಯಾವಾಗ ಇಂಟ್ರೆಸ್ಟಿಂಗ್ ಬರ್ತದೆ, ಯಾವಾಗ ಇದು ನಮಗೆ ಒಂದು ಉತ್ಸಾಹವನ್ನು ತರ್ತದೆ, ಆಸಕ್ತಿಯನ್ನು ಹುಟ್ಟಿಸ್ತದೆ ಅಂತಂದಾಗ ಕಾನ್ಸ್ಟಂಟ್ ವೇರಿಯೇಷನ್ ಅಂಡ್ ಚೇಂಜ್, ಬದುಕಿನಲ್ಲಿ ಯಾವಾಗಲೂ ಬದಲಾವಣೆ ಆಗ್ತಾ ಇರಬೇಕು, ಏರುಪೇರುಗಳು ಆಗ್ತಾ ಇರಬೇಕು, ಮೇಲೆ ಇರೋದು ಕೆಳಗೆ ಬರೋದು, ಈ ರೀತಿಯಾಗಿ ಆಗ್ತಿರ್ಬೇಕು. ಹಾಗಿದ್ದಾಗ ಜೀವನದಲ್ಲಿ ನಮಗೆ ಆಸಕ್ತಿ, ಒಂದು ಉತ್ಸಾಹ, ಹುರುಪು ಬರ್ತದೆ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಆಪ್ಷನ್ ಯಾವ್ದಾಗ್ತದೆ? ಆಪ್ಷನ್ ಸಿ, ವೆರೈಟಿ ಇಸ್ ದ ಸ್ಪೈಸ್ ಆಫ್ ಲೈಫ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. ಕ್ಷಮಿಸಿ, ಈ ಒಂದು 2009
ಕ್ವಶನ್ಸ್ ಇಲ್ಲಿಗೆ ಎಂಡ್ ಆದವು. ಮುಂದೆ ನಾನು 2011ರ PDO ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತೀನಿ. ಸೊ ಈ ಪರೀಕ್ಷೆ 18 ಡಿಸೆಂಬರ್ 2011ರಲ್ಲಿ ನಡೆಯಿತು. ಕ್ವಶನ್ ಜಿ ಸಿರೀಸ್ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಟ್ಟು 150 ಮಾರ್ಕ್ಸ್ನ ಪೇಪರ್ ಒಂದು ಕ್ವಶನ್ ಬರೆದು ಇದರಲ್ಲಿ ಇಂಗ್ಲಿಷ್ ಕ್ವಶನ್ಸ್ ಒಟ್ಟು ಎಷ್ಟಂದ್ರೆ 30 ಕ್ವಶನ್ಸ್ ಇದಾವೆ. ಸೊ ಇದರಲ್ಲಿ ಮೊದಲನೇ ಕ್ವಶನ್ ಏನಿದೆ ನೋಡ್ತಾ ಹೋಗೋಣ ಸ್ಕ್ರೀನಲ್ಲಿ. ಚೂಸ್ ದ ಕರೆಕ್ಟ್ ಸಿನಾನಿಮ್ಸ್ ಫಾರ್ ದ ಫಾಲೋವಿಂಗ್. ಇಲ್ಲಿ ಸಿನಾನಿಮ್ ಅಂತಂದ್ರೆ ಸಮಾನಾರ್ಥಕ ಪದ, ಕೊಟ್ಟಂತಹ ಒಂದು ಶಬ್ದಕ್ಕೆ ಸಮಾನವಾಗಿರುವಂತಹ ಸಮಾನ ಅರ್ಥವನ್ನು ಕೊಡುವಂತಹ ಅಥವಾ ನಿಯರೆಸ್ಟ್ ಸಿನಾನಿಮ್ ವರ್ಡ್ ಮೀನಿಂಗ್ ಅನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗ್ತದೆ. ಟರ್ಪಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಟರ್ಪಿಟ್ಯೂಡ್ ಅಂತಂದ್ರೆ ನಿಯಮ ಬಾಹಿರ. ಓಕೆ, ಸೊ ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗುವಂತ ಇನ್ನೊಂದು ಶಬ್ದ ಯಾವುದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಆಪ್ಷನ್ ಎ ಬೆಲಿಸರೆನ್ಸ್ ಅಂದ್ರೆ ಭಾಗವಹಿಸದ. ನೆಕ್ಸ್ಟ್ ಆಪ್ಷನ್ ಬಿ ಡಿಪ್ರೈವಿಟಿ. ಡಿಪ್ರೈವಿಟಿ ಅಂತಂದ್ರೆ ನೀತಿ ಭ್ರಷ್ಟ. ಆಪ್ಷನ್ ಸಿ ಲೆಥರ್ಜಿ. ಲೆಥರ್ಜಿ ಅಂತಂದ್ರೆ ಆಲಸ್ಯ, ಆಲಸಿತನ. ಆಪ್ಷನ್ ಡಿ ಅಡ್ಮಿರೇಷನ್. ಅಡ್ಮಿರೇಷನ್ ಅಂದ್ರೆ ಮೆಚ್ಚುಗೆ. 4 ಆಪ್ಷನ್ ಇದಾವೆ ಇಲ್ಲಿ: ಬೆಲಿಜರೆನ್ಸ್, ಡಿಪ್ರೈವಿಟಿ, ಲೆಥರ್ಜಿ, ಅಡ್ಮಿರೇಷನ್. ಟರ್ಪಿಟ್ಯೂಡ್ ಅಂತಂದ್ರೆ ನಿಯಮ ಬಾಹಿರ. ಸೊ ಇದಕ್ಕೆ ಸರಿಯಾಗಿ ಹೊಂದುವಂಥದ್ದು ನಾನು ಈಗಾಗಲೇ ನಿಮ್ಗೆ ಅರ್ಥವನ್ನು ಕೂಡ ಹೇಳಿದೆ. ಅದರಲ್ಲಿ ಯಾವ್ದಾಗುತ್ತೆ? ಆಪ್ಷನ್ ಬಿ ಡಿಪ್ರೈವಿಟಿ ಅಂದ್ರೆ ನೀತಿ ಬಾಹಿರ, ನಿಯಮ ಭ್ರಷ್ಟ ಆ ಅರ್ಥವನ್ನು ಕೊಡ್ತದೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿಪ್ರೈವಿಟಿ. ಎಸ್. ನೆಕ್ಸ್ಟ್ ಕ್ವಶನ್ ಇಸ್ ಆನ್ ದ ಸ್ಕ್ರೀನ್. ಒಸಿಫೆರಸ್. ಒಸಿಫೆರಸ್ ಅಂತಂದ್ರೆ ಅಬ್ಬರಿಸುವುದು, ಜೋರಾಗಿ ಧ್ವನಿಯನ್ನು ಮಾಡುವುದು, ಕೆಟ್ಟ ಧ್ವನಿಯನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಒಸಿಫೆರಸ್ ಅಂತ ಕರೀತಾರೆ. ಸೊ ಇದಕ್ಕೆ ಸಮಾನವಾಗಿರ್ತಕ್ಕಂತಹ ಸಿನಾನಿಮ್ ವರ್ಡ್ ಯಾವುದು ಅನ್ನೋ ನೋಡ್ತಾ ಹೋಗೋಣ. ಆಪ್ಷನ್ ಎ ಸ್ಟ್ರೈಡೆಂಟ್, ಆಪ್ಷನ್ ಬಿ ಗ್ಯಾರ್ಲೆಸ್, ಆಪ್ಷನ್ ಸಿ ನಿಮರಸ್, ಆಪ್ಷನ್ ಡಿ ಬೌಂಟಿಫುಲ್. ಹಾಗಾದ್ರೆ ನೋಡ್ತಾ ಹೋಗೋಣ. ಸ್ಟ್ರೈಡೆಂಟ್ ಅಂತಂದ್ರೆ ಕರ್ಕಶವಾಗಿ ಧ್ವನಿಯನ್ನು ಹೊರಡಿಸುವಂಥದ್ದು ಸ್ಟ್ರೈಡೆಂಟ್. ಗ್ಯಾರ್ಲೆಸ್ ಅಂತಂದ್ರೆ ವಾಚಾಳಿ, ಓಕೆ, ಅತಿಯಾಗಿ ಮಾತಾಡುವಂಥ ವ್ಯಕ್ತಿ ಗ್ಯಾರ್ಲೆಸ್. ನಿಮರಸ್ ಅಂತಂದ್ರೆ ಹಲವಾರು. ಬೌಂಟಿಫುಲ್ ಅಂದ್ರೆ ಬಹಳ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಗುತ್ತದೆ ಇಲ್ಲಿ? ಎಸ್, ಆಪ್ಷನ್ ಎ ಸ್ಟ್ರೈಡೆಂಟ್. ಇಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇಸ್ ಆನ್ ದ ಸ್ಕ್ರೀನ್. ಸಾಲಿಮಿಟಿ ಇಸ್ ಮೋಸ್ಟ್ ಸಿಮಿಲರ್ ಟು. ಸಾಲಿಮಿಟಿ ನೋಡಿ, ಇದನ್ನು ಸಾಲಿಮಿಟಿ ಅಂತ ಇರಬೇಕು. ಓಕೆ, ಇಲ್ಲಿ ಎನ್ ಅನ್ನೋದು ಸೈಲೆಂಟ್ ಆಗ್ತದೆ. ಸಾಲಿಮಿಟಿ. ಸಾಲಿಮಿಟಿ ಅಂತಂದ್ರೆ ಏನು? ಸಾಲಿಮಿಟಿ ಅಂತಂದ್ರೆ ಗಾಂಭೀರ್ಯ, ಘನತೆ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಇಲ್ಲಿ. ಸೊ ನೋಡ್ತಾ ಹೋಗೋಣ. ಆಪ್ಷನ್ ಎ ಡಿಲಿಜೆನ್ಸ್. ಡಿಲಿಜೆನ್ಸ್ ಅಂತಂದ್ರೆ ಶ್ರದ್ಧೆ. ಆಪ್ಷನ್ ಬಿ ಸ್ಲೀಪಿನೆಸ್ ಅಂದ್ರೆ ತೂಕಡಿಕೆ. ಆಪ್ಷನ್ ಸಿ ಲೈಟ್ ಹಾರ್ಟೆಡ್ನೆಸ್ ಅಂತಂದ್ರೆ ನಿರಂತರ ಇದೇನು ಲೈಟ್ ಹಾರ್ಟೆಡ್ನೆಸ್ ಅಂದ್ರೆ ನಿರಾತಂಕ ಸ್ವಭಾವ. ನಿರಾತಂಕ ಸ್ವಭಾವ. ಆಪ್ಷನ್ ಡಿ ಗ್ರಾವಿಟಿ. ಗ್ರಾವಿಟಿ ಅಂತಂದ್ರೆ ಇಲ್ಲಿ ಗುರುತ್ವಾಕರ್ಷಣೆ ತಿಳ್ಕೋಬಾರ್ದು, ಘನತೆ, ಗಂಭೀರತೆ ಅಂತ ಅರ್ಥ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಗಿದೆ ಇಲ್ಲಿ? ಆಪ್ಷನ್ ಡಿ ಗ್ರಾವಿಟಿ ಇಸ್ ದ ರೈಟ್ ಆನ್ಸರ್. ಎಸ್. ನೆಕ್ಸ್ಟ್ ಕ್ವಶನ್ ಇಸ್ ಆನ್ ದ ಸ್ಕ್ರೀನ್. ಸುಪರ್ಫಿಸಿಯಲ್. ಸುಪರ್ಫಿಸಿಯಲ್ ಅಂತಂದ್ರೆ ಮೇಲ್ಮೈನಲ್ಲಿ ಇರ್ತಕ್ಕಂಥ, ಸ್ವಲ್ಪ ಮೇಲ್ಮೈಯಲ್ಲಿ. ಓಕೆ, ಈಗ ನಾವು ಅಂತಿರ್ತೀವಿ ನೋಡಿ, ನದಿ ಒಳಗೆ ಅಥವಾ ಯಾರೊಂದು ಕೆರೆ ಹಳ್ಳದಲ್ಲಿ ಕಾಲಿಟ್ಟಾಗ ಇದು ಅಷ್ಟೇ ಆಳಿಲ್ಲಿದ್ದು, ಗುಮ್ಮಿಲ್ಲ, ಆಳಿಲ್ಲ ಅಂತಂತಿರ್ತೀವಿ ನಾವು. ಸ್ವಲ್ಪ ಐತಿ, ಮೇಲೆ ಐತಿ, ಇಳಿದ್ರು ಕೂಡ ನಾವೇನು ಮುಳುಗುದಿಲ್ಲ ಅಂತಿರ್ತೀವಿ ನೋಡಿ. ಸೊ ಅಂಥ ಒಂದು ಸ್ಥಿತಿಯನ್ನ, ಅಂಥ ಒಂದು ಪ್ಲೇಸನ್ನು ನಾವು ಸೂಪರ್ಫಿಷಿಯಲ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಇದಕ್ಕೆ ಸರಿಯಾಗಿ ಹೊಂದುವಂಥ ಸಿನಾನಿಮ್ ಯಾವುದು ನೋಡ್ತಾ ಹೋಗೋಣ. ಆಪ್ಷನ್ ಎ ಇಂಟೆಲಿಜೆನ್ಸ್, ಆಪ್ಷನ್ ಬಿ ರಿಚ್, ಆಪ್ಷನ್ ಸಿ ಗಾರ್ಜಸ್. ಗಾರ್ಜಸ್ ಅಂತಂದ್ರೆ ಆಕರ್ಷಕ. ಓಕೆ, ಆಪ್ಷನ್ ಡಿ ಶಾಲೋ. ಶಾಲೋ ಅಂತಂದ್ರೆ ಅಷ್ಟೇನು ಆಳವಿಲ್ಲದ್ದು. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಾಲೋ ಇಸ್ ದ ರೈಟ್ ಆನ್ಸರ್. ಎಸ್. ನೆಕ್ಸ್ಟ್ ಕ್ವಶನ್ ಇಸ್ ಆನ್ ದ ಸ್ಕ್ರೀನ್. ಗ್ರಾಪಲ್. ಗ್ರಾಪಲ್ ಅಂದ್ರೆ ಸಾಧಿಸುವುದು. ಓಕೆ, ಸೊ ನೋಡ್ತಾ ಹೋಗೋಣ. ಆಪ್ಷನ್ಸ್ ಏನಿದೆ? ಲಾಫ್, ಆಪ್ಷನ್ ಬಿ ಇಂಟೆಂಟ್, ಆಪ್ಷನ್ ಸಿ ಸ್ಟ್ರಗಲ್, ಆಪ್ಷನ್ ಡಿ ಟ್ರ್ಯಾಪ್. ಸೊ 4 ಆಪ್ಷನ್ಸ್ ಇದಾವೆ ಇಲ್ಲಿ. ಲಾಫ್ ಅಂದ್ರೆ ನಗುವುದು, ಇಂಟೆಂಟ್ ಅಂದ್ರೆ ಉದ್ದೇಶ, ಸ್ಟ್ರಗಲ್ ಅಂದ್ರೆ ಹೋರಾಟ, ಟ್ರ್ಯಾಪ್ ಅಂದ್ರೆ ಬಲೆ. ಸೊ ಗ್ರಾಪಲ್ ಇದು ಸಾಧಿಸುವುದು. ಸಾಧಿಸುವುದಕ್ಕೆ ನಿಯರ್ ಬೈ ಮೀನಿಂಗ್ ಏನಪ್ಪಾ ಅಂದ್ರೆ ಅದು ಹೋರಾಡುವುದು ಅಥವಾ ಸಾಧಿಸಿ ತೀರುವುದು, ಗುರಿ ಮುಟ್ಟುವುದು ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಸೊ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟ್ರಗಲ್. ಎಸ್. ನೆಕ್ಸ್ಟ್ ಕ್ವಶನ್ ಇಸ್ ಆನ್ ದ ಸ್ಕ್ರೀನ್. ಓನ್ಲಿ ಆಫ್ಟರ್ ಐ ಹ್ಯಾಡ್ ಫಿನಿಶ್ಡ್ ಮೈ ಮೀಲ್ ಡಿಡ್ ಐ ರಿಯಲೈಸ್ ದಟ್ ಐ ಹ್ಯಾಡ್ ಫಾರ್ಗಾಟ್ ಟು ಈಟ್ ದ ಕರ್ಡ್ಸ್. ಈ ತರ ಒಂದು ಸೆಂಟೆನ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಈ ಒಂದು ಸೆಂಟೆನ್ಸ್ ಅನ್ನ ಹೇಳಿಕೆಯನ್ನು ನಾವು ಸರಿಪಡಿಸಬೇಕು. ಅಂದ್ರೆ ಟೆನ್ಸ್ ಫಾರ್ಮ್ ಅನ್ನ ನಾವು ಇಲ್ಲಿ ಸರಿಪಡಿಸಬೇಕಾಗಿದೆ. ಏನು ಕೊಟ್ಟಿದ್ದಾರೆ? ಮೊದಲು 4 ಆಪ್ಷನ್ ನಾನು ಓದ್ತಾ ಹೋಗ್ತೇನೆ, ನೋಡ್ತಾ ಹೋಗಿ ಆಮೇಲೆ ಇದನ್ನ ಅನಲೈಸ್ ಮಾಡೋಣ.
only first option, only after I had finished my meal did I realize that I have forgot to eat the curds. Option B, only after I had finished my meal did I realize that I had forgot to eat the curds. Option C, only after I have finished my meal did I realize that I had forgotten to eat the curds. Option D, only after I had finished my meal did I realize that I had forgotten to eat the curds. ಸೊ 4 ಆಪ್ಷನ್ಸ್ ಇದ್ದಾವೆ. ಇದರಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಡಿ. ಹೇಗೆ ನೋಡಿ, ಓನ್ಲಿ ಆಫ್ಟರ್ ಐ ಹ್ಯಾಡ್ ಫಿನಿಶ್ಡ್ ಮೈ ಮೀಲ್, ನನ್ನ ಊಟ ಆದ ಮೇಲೆ, ಓಕೆ, ರಾತ್ರಿಯ ಊಟ ಆದ ಮೇಲೆ, ಊಟ ಆದ ಮೇಲೆ ಡಿಡ್ ಐ ರಿಯಲೈಸ್ ಇದು ಸಿಂಪಲ್ ಪಾಸ್ಟ್ ಸೆಂಟೆನ್ಸ್ ಅನ್ನು ನಾವು ಇಂಟ್ರಾಗೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊತೀವಿ. ಓಕೆ, ಡಿಡ್ ಐ ರಿಯಲೈಸ್ ದಟ್ ಐ ಹ್ಯಾಡ್ ಫಾರ್ಗಾಟ್. ನೋಡಿ ಮತ್ತೆ ಬಂತಿಲ್ಲಿ ಡಿಡ್ ಐ ರಿಯಲೈಸ್ ದಟ್ ಐ ಹ್ಯಾಡ್ ಫಾರ್ಗಾಟ್ ಅನ್ನೋದು ಸರಿಯಾದ ವರ್ಬ್ ಫಾರ್ಮ್ ಇಲ್ಲಿ ಅಲ್ಲ. ಯಾಕೆ ಹೇಳಿ, ನೋಡಿ ಐ ಹ್ಯಾಡ್ ಅಂತ ಒಂದು ಶಬ್ದ ಮೊದಲಿಗೆ ಅವರು ಸಿಂಪಲ್ ಪಾಸ್ಟ್ ಸೆಂಟೆನ್ಸ್ ಅನ್ನು ಬಳಕೆ ಮಾಡಿಕೊಂಡಿದ್ದಾರೆ. ನಂತರ ಸಿಂಪಲ್ ಪಾಸ್ಟ್ ಗೆ ನಾವು ರಿಲೇಟ್ ಆಗಿರುವಂತದ್ದು ಪಾಸ್ಟ್ ಪರ್ಫೆಕ್ಟ್ ಅನ್ನ, ಅಂದ್ರೆ ಈ ಪಾಸ್ಟ್ ಪರ್ಫೆಕ್ಟ್ ಸೆಂಟೆನ್ಸ್ ಅನ್ನ ನಾವು ರಚನೆ ಮಾಡಬೇಕಾದಾಗ ಸಾಮಾನ್ಯವಾಗಿ ಸಿಂಪಲ್ ಪಾಸ್ಟ್ ಸೆಂಟೆನ್ಸ್ ಅನ್ನ ಬಳಕೆ ಮಾಡಿಕೊಂಡು ನಂತರ ಪಾಸ್ಟ್ ಪರ್ಫೆಕ್ಟ್ ಸೆಂಟೆನ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಹಾಗೆ ನೋಡ್ಲಿಕ್ಕೆ ಹೋದಾಗ ಐ ಹ್ಯಾಡ್ ಫಾರ್ಗಾಟ್ ಅಂತ ಅನ್ಬಾರ್ದು, ಐ ಹ್ಯಾಡ್ ಫಾರ್ಗಾಟನ್ ಅಂತ ಅನ್ಬೇಕು. ಓಕೆ, ಫಾರ್ಗಾಟನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ನಾವು ವರ್ಬ್ ಶೇಪ್, ಥರ್ಡ್ ವರ್ಬ್ ಶೇಪ್ ಅನ್ನ ಬಳಕೆ ಮಾಡ್ಕೋತೀವಿ. ಫಾರ್ಗೆಟ್, ಫಾರ್ಗಾಟನ್ ಅಂತಂದು. ಸೊ ಹಾಗೆ ಇಲ್ಲಿ ಐ ಹ್ಯಾಡ್ ಫಾರ್ಗಟನ್ ಟು ಈಟ್ ದ ಕರ್ಡ್ಸ್. ಹಾಗಾದ್ರೆ ಸರಿಯಾದ ಉತ್ತರ ಇಲ್ಲ ಆಪ್ಷನ್ ಡಿ. ಓನ್ಲಿ ಆಫ್ಟರ್ ಐ ಹ್ಯಾಡ್ ಫಿನಿಶ್ಡ್ ಮೈ ಮೀಲ್ ಡಿಡ್ ಐ ರಿಯಲೈಸ್ ದಟ್ ಐ ಹ್ಯಾಡ್ ಫಾರ್ಗಟನ್ ಟು ಈಟ್ ದ ಕರ್ಡ್ಸ್. ಈ ರೀತಿ ಅರ್ಥವನ್ನು ಮಾಡ್ಕೋಬೇಕು. ನೆಕ್ಸ್ಟ್, the speech of the leader was so uninteresting that the audience dash and the poor fellow had to go down the rostrum. The speech of the leader, ಒಬ್ಬ ನಾಯಕ ಕೊಡ್ತಾ ಇದ್ದಂಥ ಒಂದು ಭಾಷಣ ಮಾಡ್ತಾ ಇದ್ದಂಥ ಭಾಷಣ ಅದು ಅನ್ಇಂಟ್ರೆಸ್ಟಿಂಗ್ ಇತ್ತು, ಅಂದ್ರೆ ಆಸಕ್ತಿದಾಯಕವಾಗಿರಲಿಲ್ಲ. ಸೊ ದ್ಯಾಟ್ ದ ಆಡಿಯನ್ಸ್ ಅಂದ್ರೆ ಶ್ರೋತೃಗಳು, ಕೇಳುಗರು, ಆಡಿಯನ್ಸ್ ಡ್ಯಾಶ್ ಅಂಡ್ ದ ಪೂರ್ ಫೆಲೋ ಅಂಡ್ ಹ್ಯಾಡ್ ಟು ಗೋ ಡೌನ್ ದ ರೋಸ್ಟ್ರಮ್. ಹೀಗಾಗಿ ಆ ಸಭಿಕರವನ್ನ ಭಾಷಣ ಬಿಟ್ಟು ಕೆಳಗಿಳಿಯುವಂತೆ ಹೇಳಿದರು ಅನ್ನೋ ಅರ್ಥವನ್ನು ಕೊಡಬೇಕಿಲ್ಲಿ. ಸೊ ವಿಚ್ ಇಸ್ ದ ಕರೆಕ್ಟ್ ಫ್ರೇಸ್ ಅಂತ ಕೇಳ್ತಾ ಇದ್ದಾರೆ. ಯಾವ ಸರಿಯಾದ ಫ್ರೇಸ್ ಅನ್ನು ನೀವು ಬಳಕೆ ಮಾಡ್ಕೊತೀರಿ ಆ ಬ್ಲಾಂಕ್ ಇದ್ದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಕಫ್ ಹಿಮ್ ಡೌನ್, ಕಫ್ ಡೌನ್, ಕಫ್ ಹಿಮ್ ಅಪ್, ಕಫ್ ಹಿಮ್ ಡೌನ್. ಸೊ ಇಲ್ಲಿ 4 ಫ್ರೇಸ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಫ್ರೇಸ್ ಏನಪ್ಪ ಅಂದ್ರೆ ಕಫ್ಡ್ ಹಿಮ್ ಡೌನ್, ಅವನನ್ನ ಭಾಷಣದಿಂದ ಅರ್ಧಕ್ಕೆ ನಿಲ್ಲಿಸಿ ಕೆಳಗೆ ಕರೆಸಲಾಯಿತು ಅನ್ನುವಂಥ ಅರ್ಥವನ್ನು ಕೊಡ್ತೈತಿ. ಸೊ ಆಪ್ಷನ್ ಎ right answer, option A, cuffed him down. Next, another one question is on the screen. He made a matter of fact laconic speech. ನೋಡಿ, ಲ್ಯಾಕೋನಿಕ್ ಸ್ಪೀಚ್ ಅಂತಂದ್ರೆ ಚುಟುಕಾದ ಭಾಷಣ, ಸಣ್ಣ ಭಾಷಣ. ಏನು ಹೇಳಬೇಕು ಅಂತ ಇದ್ದಾರೋ ಅದನ್ನು ಸಂಕ್ಷಿಪ್ತವಾಗಿ ಚುಟುಕಾಗಿ ಹೇಳಿ ಮುಗಿಸ್ತಕ್ಕಂಥದ್ದು. ಹಿ ಮೇಡ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ಲ್ಯಾಕೋನಿಕ್ ಸ್ಪೀಚ್, ಚುಟುಕಾದ ಭಾಷಣ. ಸೊ ಅವಾಯ್ಡಿಂಗ್ ಆಲ್ ದ ಎಲಾಬರೇಟೆಡ್ ಡೀಟೇಲ್ಸ್, ವಿಸ್ತೃತವಾಗಿ ಮಾಹಿತಿಯನ್ನು ಕೊಡೋದರ ಬದಲಾಗಿ ಏನು ಹೇಳಬೇಕಾಗಿದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತಕ್ಕಂಥದ್ದು. ಸೊ ಆ ರೀತಿಯಾಗಿ ಒಂದು ಭಾಷಣವನ್ನು ಅವನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾಗಿ ಹೊಂದುವಂತ ಒಂದು ಇಡಿಯಂ ಅನ್ನು ನಾವು ಇಲ್ಲಿ ಗುರುತಿಸಬೇಕು. ಸೊ 4 ಇಡಿಯಮ್ಸ್ ಕೊಟ್ಟಿದ್ದಾರೆ ಆಪ್ಷನ್ಸ್ ಇಲ್ಲಿ. ಅದರಲ್ಲಿ ಯಾವುದು ಸರಿಯಾದ ಇಡಿಯಂ ನೋಡ್ತಾ ಹೋಗೋಣ. ಆಪ್ಷನ್ ಎ ಕಾಂಪ್ಲಿಕೇಟೆಡ್ ಸ್ಪೀಚ್, ಅಂದ್ರೆ ಸಂಕೀರ್ಣವಾದಂತಹ ಒಂದು ಭಾಷಣವಾಗಿತ್ತು. ಆಪ್ಷನ್ ಬಿ ಹೈಲಿ ಸ್ಟ್ರಕ್ಚರ್ಡ್ ಸ್ಪೀಚ್, ಬಹಳ ಒಂದು ರಚನಾತ್ಮಕವಾದಂತಹ ಭಾಷಣವಾಗಿತ್ತು. ಮುಂದೆ ಶಾರ್ಟ್ ಪಿತಿ ಸ್ಪೀಚ್, ಸಂಕ್ಷಿಪ್ತ ಅರ್ಥಗರ್ಭಿತ ಭಾಷಣ. ಆಪ್ಷನ್ ಡಿ ಅ ಲೆಂಗ್ತಿ ಸ್ಪೀಚ್, ಬಹಳ ಉದ್ದವಾದ ಭಾಷಣ. ನೋಡಿ, ಲ್ಯಾಕೋನಿಕ್ ಸ್ಪೀಚ್ ನಿಮ್ಗೆ ಅಲ್ಲಿ ಹೇಳಿದ್ದೀನಿ, ಅದರ ಅರ್ಥ ಚುಟುಕಾದ ಭಾಷಣ. ಇದಕ್ಕೆ ಸರಿ ಹೊಂದುವಂತ ಇಡಿಯಂ ಯಾವ್ದಾಗುತ್ತೆ ಇಲ್ಲಿ? ಎಸ್, ಆಪ್ಷನ್ ಸಿ ಶಾರ್ಟ್ ಪಿತಿ ಸ್ಪೀಚ್. ನೆಕ್ಸ್ಟ್, another question is on the screen. Many Americans think Bin Laden is responsible for the 9/11 ಅಂದ್ರೆ ಸೆಪ್ಟೆಂಬರ್ 9th ಸೆಪ್ಟೆಂಬರ್ ಮಂತ್ 11th ಡೇಟ್ಗೆ ಆದಂತ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ತಾ ಹೋಗ್ತಾರೆ ಇಲ್ಲಿ. 9/11 attacks and the murders of the thousands of innocent men, women and children. These dash terrorist attack have made dash civilian casualties over the years. Yet the US must remain dash because no country is dash from terrorism. ಇಲ್ಲಿ ಈ ಏನು ಕ್ವಶನ್ ಕೇಳಿದ್ರಪ್ಪ ಅಂದ್ರೆ, ಈ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಪಿಕ್ ದ ರೈಟ್ ಸೀಕ್ವೆನ್ಸ್ ಫಾರ್ ದ ಬ್ಲಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ 4 ಆಪ್ಷನ್ ಇಲ್ಲಿ ಕೊಡ್ತಾ ಹೋಗ್ತಾರೆ. ಆ 4 ಆಪ್ಷನ್ ಅಲ್ಲಿ 4 ಶಬ್ದಗಳಿದಾವೆ.
ಆ 4 ಶಬ್ದಗಳನ್ನ ಅಲ್ಲಿ ನಾವು ಸೀಕ್ವೆನ್ಸ್ ಆಗಿ ತುಂಬಿಕೊಳ್ತಾ ಹೋಗ್ಬೇಕು. ಯಾವ ಒಂದು ಆಪ್ಷನ್ ಇರುವಂತಹ ಶಬ್ದಗಳು ಅದಕ್ಕೆ ರೈಟ್ ಸೀಕ್ವೆನ್ಸ್ ಆಗ್ತಾ ನೋಡ್ತಾ ಹೋಗ್ಬೇಕಾಗ್ತದೆ ಇಲ್ಲಿ. ಸೊ ಆಪ್ಷನ್ ಎ ಕೌಂಟ್ಲೆಸ್, ವಿಜಿಲೆಂಟ್, ಸೇಫ್, ಸೆನ್ಸ್ಲೆಸ್. ಹಾಗಾದ್ರೆ ಇದಕ್ಕೆ ಹೊಂದಾಣಿಕೆ ಆಗುತ್ತಾ ನೋಡಿ. ಈಗ ದೀಸ್ ಡ್ಯಾಶ್ ಟೆರರಿಸ್ಟ್ ದಲ್ಲಿ ದೀಸ್ ಕೌಂಟ್ಲೆಸ್ ಟೆರರಿಸ್ಟ್ ಅನ್ನಕ್ಕಾಗುತ್ತಾ? ಆಗಲ್ಲ. ಹಾಗಾದ್ರೆ ಇದು ಹೋಯ್ತು, ತಪ್ಪಾಯ್ತು. ಮೊದಲನೇ ಆಪ್ಷನ್ ಹೋಗ್ಬಿಡ್ತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೆನ್ಸ್ಲೆಸ್, ಕೌಂಟ್ಲೆಸ್, ಸೇಫ್, ವಿಜಿಲೆಂಟ್. ಹಾಗಾದ್ರೆ ದೀಸ್ ಸೆನ್ಸ್ಲೆಸ್ ಟೆರರಿಸ್ಟ್ ಓಕೆ ಆಗ್ಬೋದು. ಮುಂದೆ ನೋಡ್ತಾ ಹೋಗೋಣ ಏನಾಗುತ್ತೆ ನೋಡಿ. ದೀಸ್ ಸೆನ್ಸ್ಲೆಸ್ ಟೆರರಿಸ್ಟ್ ಅಟ್ಯಾಕ್ಸ್ ಹ್ಯಾವ್ ಮೇಡ್ ಕೌಂಟ್ಲೆಸ್ ಸಿವಿಲಿಯನ್ ಕ್ಯಾಸುಲಿಟೀಸ್. ಕ್ಯಾಸುಲಿಟೀಸ್ ಅಂದ್ರೆ ಸಾವು ನೋವು. ಓಕೆ, ಕ್ಯಾಸುಲಿಟೀಸ್ ಓವರ್ ದ ಇಯರ್ಸ್. ಯೆಟ್ ದ US ಮಸ್ಟ್ ರಿಮೇನ್ ಸೇಫ್ ಬಿಕಾಸ್ ನೋ ಕಂಟ್ರಿ ಈಸ್ ವಿಜಿಲೆಂಟ್ ಫ್ರಮ್ ಟೆರರಿಸಮ್. ಹಾಗಾದ್ರೆ ಇದು ಸರಿಯಾಗುತ್ತಾ? ಇಲ್ಲ, ಅದು ಸರಿಯಾಗೋದಿಲ್ಲ ನೋಡಿ. ಯಾಕಂದ್ರೆ US ಮಸ್ಟ್ ರಿಮೇನ್ ವಿಜಿಲೆಂಟ್ ಆ ರೀತಿ ಆಗೋದಿಲ್ಲ. ಬಿಕಾಸ್ ನೋ ಕಂಟ್ರಿ ಈಸ್ ಸೇಫ್ ಫ್ರಮ್ ಟೆರರಿಸಮ್. ಸಾರಿ, ಇಲ್ಲಿ ನನಗೆ ಸಿವಿಲಿಯನ್ ಕ್ಯಾಸುಲಿಟೀಸ್ ಓವರ್ ದ ಇಯರ್ಸ್ ಯೆಟ್ ದ US ಮಸ್ಟ್ ರಿಮೇನ್ ಸೇಫ್ ಬರೋದಿಲ್ಲ, ಆ ಥರ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನೋ ಕಂಟ್ರಿ ಈಸ್ ಸೇಫ್ ಫ್ರಮ್ ಟೆರರಿಸಮ್, ಈ ತರ ನೋ ಕಂಟ್ರಿ ಈಸ್ ವಿಜಿಲೆಂಟ್ ಫ್ರಮ್ ಟೆರರಿಸಮ್ ಅಂತ ಆಗೋದಿಲ್ಲ. ಹಾಗಾದ್ರೆ ಆಪ್ಷನ್ ಸಿ ಏನಾಗುತ್ತೆ ನೋಡ್ತಾ ಹೋಗೋಣ. ಸೆನ್ಸ್ಲೆಸ್, ಕೌಂಟ್ಲೆಸ್, ವಿಜಿಲೆಂಟ್, ಸೇಫ್. ಇಲ್ಲಿ ನೋಡಿ, ಎಸ್, ಸೆನ್ಸ್ಲೆಸ್, ಕೌಂಟ್ಲೆಸ್, ವಿಜಿಲೆಂಟ್. ವಿಜಿಲೆಂಟ್ ಇದಕ್ಕೆ ಸರಿಯಾಗಿ ಹೊಂದುವಂತ ಶಬ್ದ. ಓಕೆ, ಅಂದ್ರೆ ಜಾಗರೂಕವಾಗಿ ಮಸ್ಟ್ ರಿಮೇನ್ ವಿಜಿಲೆಂಟ್ ಅಂದ್ರೆ ಜಾಗರೂಕವಾಗಿರಬೇಕು. ಬಿಕಾಸ್ ನೋ ಕಂಟ್ರಿ ಈಸ್ ಸೇಫ್ ಫ್ರಮ್ ಟೆರರಿಸಮ್. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದೇ ಆಗ್ತದೆ. ಆಪ್ಷನ್ ಡಿ ಸೇಫ್, ಕೌಂಟ್ಲೆಸ್, ವಿಜಿಲೆಂಟ್, ಸೆನ್ಸ್ಲೆಸ್ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. ಪಿಕ್ ದ ಆಡ್ ಒನ್ ಔಟ್. ಗುಂಪಿಗೆ ಹೊಂದಲಾದಂತ ಒಂದು ಶಬ್ದವನ್ನು ತೆಗೆದುಹಾಕಬೇಕಷ್ಟೇ. ಓಕೆ, ಎಸ್. ಫಸ್ಟ್ ಆಪ್ಷನ್ ಸ್ಯಾಂಕ್ಟಿಮೋನಿಯಸ್ ಅಂದ್ರೆ ಕಪಟತನ. ಆಪ್ಷನ್ ಬಿ ಅನ್ಕಮಿಟೆಡ್. ಅನ್ಕಮಿಟೆಡ್ ಅಂದ್ರೆ ಯಾವುದಕ್ಕೆ ಕಮಿಟ್ ಇಲ್ಲ ಅಂತಂದ್ರೆ ಸ್ವತಂತ್ರವಾಗಿರುವಂಥದ್ದು. ಆಪ್ಷನ್ ಸಿ ಡಿವೋಟ್, ಧರ್ಮನಿಷ್ಠ. ಆಪ್ಷನ್ ಡಿ ಪಿಟೆಸ್ಟಿಕ್, ಧರ್ಮಾತ್ಮ. ಹಾಗಾದ್ರೆ ಇದಕ್ಕೆ ಹೊಂದಲಾದಂಥ ಶಬ್ದ ಯಾವುದು ನೋಡಿ ಇಲ್ಲಿ? ಅನ್ಕಮಿಟೆಡ್. ಹೌದಾ? ಸ್ವತಂತ್ರ ಅನ್ನುವಂಥ ಅರ್ಥವನ್ನು ಕೊಡ್ತಾ ಇದ್ದೀನಿ. ಎಸ್. ನೆಕ್ಸ್ಟ್, ದ ಆಂಟನಮ್ ಆಫ್ ವರ್ಡ್ ಬಾಯ್ಸ್ಟರಸ್. ಆಂಟನಮ್ ನೋಡಿ, ಇದಕ್ಕೆ ನೀವು ಆಂಟನಿಮ್ ಅಂತ ಕೆಲವು ಜನ ಅಂತಾರೆ, ಹಾಗನ್ಬೇಡಿ. ಆಂಟನಮ್ ಇಲ್ಲ. ಕರೆಕ್ಟ್ ಪ್ರೊನೌನ್ಸಿಯೇಷನ್ ದಟ್ ಈಸ್ ಆಂಟನಮ್ ಆಫ್ ವರ್ಡ್ ಬಾಯ್ಸ್ಟರಸ್. ಇದರ ಒಂದು ಸರಿಯಾದ ಇದಕ್ಕೆ ವಿರುದ್ಧಾರ್ಥಕ ಶಬ್ದ ಯಾವುದು, ಅಪೋಸಿಟ್ ವರ್ಡ್ ಯಾವುದನ್ನು ನೋಡ್ತಾ ಹೋಗಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಪ್ರೈಸ್, ಮೆಚ್ಚುಗೆ. ಆಪ್ಷನ್ ಬಿ ಪ್ರೆಸೆನ್ಸ್. ಆಪ್ಷನ್ ಸಿ ಪೀಸ್ಫುಲ್. ಆಪ್ಷನ್ ಡಿ ಪ್ಯಾಟರ್ನೈಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ ಪೀಸ್ಫುಲ್, ಶಾಂತತೆ. ಹೌದಾ? ಬಾಯ್ಸ್ಟರಸ್ ಅಂದ್ರೆ ಇದು ಬಹಳ ಶಬ್ದವನ್ನು ಮಾಡ್ತಕ್ಕಂಥದ್ದು, ಗದ್ದಲ, ಆ ಅರ್ಥವನ್ನು ಕೊಡ್ತದೆ ಇಲ್ಲಿ. Next, another question is on the screen. For each sentence below, the 4 word options for each blank have the same denotative meaning but different connotative meanings. ಇಲ್ಲಿ for each sentence, ಪ್ರತಿಯೊಂದು ವಾಕ್ಯದಲ್ಲೂ, ಈ ಕೆಳಗೆ ಕೊಟ್ಟಂತ ಪ್ರತಿಯೊಂದು ವಾಕ್ಯದಲ್ಲಿ 4 word options, ಈ ಪ್ರತಿಯೊಂದಕ್ಕೂ 4 ಶಬ್ದಗಳನ್ನು ಇಲ್ಲಿ ಅವರು ಕೊಡ್ತಾ ಹೋಗಿದ್ದಾರೆ. ಅದರಲ್ಲಿ ಹ್ಯಾವ್ ದ ಸೇಮ್ ಡಿನೋಟೇಟಿವ್ ಮೀನಿಂಗ್. ಡಿನೋಟೇಟಿವ್ ಅಂತಂದ್ರೆ ಸೂಚಿಸುವಂತ ಪದ ಡಿನೋಟೇಟಿವ್. ಓಕೆ, ಬಟ್ ಡಿಫರೆಂಟ್ ಕೊನೋಟೇಟಿವ್ ಮೀನಿಂಗ್. ಕೊನೋಟೇಟಿವ್ ಅಂದ್ರೆ ಗುಣಸೂಚಕ ಪದ. ಓಕೆ, ಸೊ ಯೂಸ್ ದ ಕಂಟೆಕ್ಸ್ಟ್ ಟು ಚೂಸ್ ದ ವರ್ಡ್ ದಟ್ ಬೆಸ್ಟ್ ಫಿಟ್ಸ್ ದ ಫೀಲಿಂಗ್ ಆರ್ ಮೂಡ್ ಆಫ್ ದ ಸೆಂಟೆನ್ಸ್. ಸೊ ಇಲ್ಲಿ ಲುಕ್ ಅಟ್ ದೋಸ್ ಎಕ್ಸ್ಪೆನ್ಸಿವ್ ಕ್ವಶನ್ ಏನು ಕೊಡ್ತಾ ಹೋಗಿದ್ದಾರೆ ನೋಡಿ. ಈಗ ಲುಕ್ ಅಟ್ ದೋಸ್ ಎಕ್ಸ್ಪೆನ್ಸಿವ್ ಕ್ಲಾತ್ಸ್ ಅಂಡ್ ಜೆವೆಲ್ಸ್, ದೋಸ್ ಪೀಪಲ್ ಮಸ್ಟ್ ಬಿ ಡ್ಯಾಶ್. ನೋಡಿ, ಅಲ್ಲಿ ನೋಡಿ, ಬಹಳ ದುಬಾರಿ ವಸ್ತ್ರಗಳನ್ನ, ಉಡುಗೆ ತೊಡುಗೆಗಳನ್ನು ಅವರು ಉಟ್ಕೊಂಡಿದ್ದಾರೆ ಮತ್ತು ಜವೆಲ್ಸ್, ಆಭರಣಗಳನ್ನು ಹಾಕೊಂಡಿದ್ದಾರೆ. ದೋಸ್ ಪೀಪಲ್ ಮಸ್ಟ್ ಬಿ, ಬಹುಶಃ ಆ ಜನರು ಅವಶ್ಯವಾಗಿ ಯಾರಿರ್ಬೋದು ನೋಡ್ತಾ ಹೋಗೋಣ. ಲೋಡೆಡ್, ಆಪ್ಷನ್ ಎ ಲೋಡೆಡ್. ಆಪ್ಷನ್ ಬಿ ಪ್ರಾಸ್ಪರಸ್. ಆಪ್ಷನ್ ಸಿ ಗುಡ್ ಸ್ಟೇಜ್. ಆಪ್ಷನ್ ಡಿ ವೆಲ್ದಿ. ಸೊ ಸರಿಯಾದ ಉತ್ತರ ಏನಾಗುತ್ತೆ ನೋಡಿ. ಲೋಡೆಡ್ ಅಂತಂದ್ರೆ ತುಂಬಿ ಹೋಗಿರುವಂಥದ್ದು. ಪ್ರಾಸ್ಪರಸ್ ಸಮೃದ್ಧಿ. ಆಪ್ಷನ್ ಸಿ ವಾಟ್ಸ್ ಗುಡ್ ಸ್ಟೇಜ್ ಅಂದ್ರೆ ಒಳ್ಳೆಯ ಸ್ಥಿತಿಲಿರುವಂಥವ್ರು. ಆಪ್ಷನ್ ಡಿ ವೆಲ್ದಿ ಸಂಪದ್ಭರಿತರು. ಸೊ ಸರಿಯಾದ ಇದಕ್ಕೆ ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ ವೆಲ್ದಿ. ಅನ್ನುವಂಥದ್ದು ಒಂದು ಗುಣಸೂಚಕವಾಗಿರ್ತಕ್ಕಂಥ ಪದ. ಸೊ ಆಪ್ಷನ್ ಡಿ ವೆಲ್ದಿ ಇಸ್ ರೈಟ್ ಆನ್ಸರ್. Next question is on the screen. Since we belong to different political parties, we often have a dash to argue political issues. ನಾವು ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟಾಗಿನಿಂದಲೂ
ವಿ ಆಫನ್ ಹ್ಯಾವ್ ಡ್ಯಾಶ್ ಟು ಆರ್ಗ್ಯೂ ಪೊಲಿಟಿಕಲ್ ಇಶ್ಯೂಸ್. ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ನಾವು ಆಗಾಗ ಏನಪ್ಪ ಅಂದ್ರೆ ಸಂವಹನ ಮಾಡ್ತಾ ಇರ್ತೀವಿ. ಹಾಗೆ ಆ ಸಂವಹನಕ್ಕೆ ಸರಿಯಾದ ಶಬ್ದ ಇಲ್ಲಿ ಯಾವ್ದು ಬಳಕೆ ಮಾಡ್ಕೋಬೇಕು, ಯಾವ ರೀತಿಯ ಸಂವಹನ ಅಂತ ಕೇಳಿದಾರೆ ಇಲ್ಲಿ. ಆಪ್ಷನ್ ಎ ಟಾಕ್, ಆಪ್ಷನ್ ಬಿ ಡಿಬೇಟ್, ಆಪ್ಷನ್ ಸಿ ಚಾಟ್, ಆಪ್ಷನ್ ಡಿ ಕನ್ವರ್ಸೇಷನ್. ಸೊ ಟಾಕ್ ಅನ್ನೋದು ಮಾತಾಡುವುದು, ಡಿಬೇಟ್ ಚರ್ಚೆ, ಚಾಟ್ ವಾಟ್ಸ್ ದಟ್ ಅಕ್ಷರಗಳ ವಿನಿಮಯ, ಕನ್ವರ್ಸೇಷನ್ ಸಂಭಾಷಣೆ. ಸೊ ಇಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ವಿನಿಮಯ ಮಾಡ್ಕೊಳ್ಳಿಕ್ಕೆ ಅವರು ಇಲ್ಲಿ ಏನಪ್ಪ ಡಿಬೇಟ್ ಮಾಡ್ತಾರೆ ಅಂತ ಹೇಳಬೇಕು. ಸೊ ಆಪ್ಷನ್ ಬಿ ಡಿಬೇಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇಸ್ ಆನ್ ದ ಸ್ಕ್ರೀನ್. ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಇಲ್ಲಿ 4 ಆಪ್ಷನ್ಸ್ ಇದಾವೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಇದು 4 ಆಪ್ಷನ್ ಇರ್ತಕ್ಕಂಥದ್ದು. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ಎಕ್ಲಿಸಿಯಾಸ್ಟಿಸ್ ಅಂದ್ರೆ ಧರ್ಮೋಪದೇಶಕರು ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಆನ್ ದ ಸ್ಕ್ರೀನ್. ಟು ಪುಟ್ ದ ಕಾರ್ಟ್ ಬಿಫೋರ್ ದ ಹಾರ್ಸ್. ಕಾರ್ಟ್ ಅಂದ್ರೆ ಎತ್ತಿನ ಗಾಡಿ ಅಥವಾ ಬಂಡಿ. ಕುದುರೆ ಗಾಡಿಯ ಹಿಂದ್ಗಡೆ ಕುದುರೆಯನ್ನ ಕಟ್ರಿ ಅಂತ ಅರ್ಥ. ಕುದುರೆ ಗಾಡಿ ಮುಂದೆ ಕುದುರೆ ಕಟ್ಟಬೇಕು, ಹಿಂದೆ ಕುದುರೆ ಕಟ್ಟಬೇಕಾ? ಒಂದು ಚಿತ್ರ ಇದೆ, ತೋರಿಸ್ತೇನೆ ನಿಮಗೆ. ಮುಂದೆ ಕಟ್ಟಬೇಕು ಅಂದ್ರೆ ಅದು ಎಳ್ಕೊಂಡು ಹೋಗ್ತದೆ, ಹಿಂದೆ ಕಟ್ಟಿದ್ರೆ ಎಳ್ಕೊಂಡು ಹೋಗೋದಿಲ್ಲ. ಅಂದ್ರೆ ಅರ್ಥ ಏನಿದು ಅಂತ ನೋಡ್ಬೇಕಾಗುತ್ತೆ ನಾವಿಲ್ಲಿ. ರಿಪೀಲ್ ದ ಅಕ್ಸೆಪ್ಟೆಡ್ ಆರ್ಡರ್ ಥಿಂಗ್ಸ್. ಆರ್ಡರ್ ಥಿಂಗ್ಸ್ ಅಂದ್ರೆ ಇಲ್ಲಿ ಆದೇಶ ತಿಳ್ಕೋಬಾರ್ದು. ಇಲ್ಲಿ ಆರ್ಡರ್ ಅಂತಂದ್ರೆ ಕ್ರಮಾನುಗತವಾಗಿ ಸರಿಯಾದ ಕ್ರಮದಲ್ಲಿ ಮಾಡಿರ್ತಕ್ಕಂಥದ್ದು. ಓಕೆ, ರಿಪೀಲ್ ದ ಅಕ್ಸೆಪ್ಟೆಡ್ ಆರ್ಡರ್ ಥಿಂಗ್ಸ್. ನೆಕ್ಸ್ಟ್, ರೆಕಾರ್ಡ್ ದ ಅಕ್ಸೆಪ್ಟೆಡ್ ಆರ್ಡರ್ ಥಿಂಗ್ಸ್. ರಿಪೀಲ್ ಅಂತಂದ್ರೆ ರದ್ದುಗೊಳಿಸುವುದು, ಗೊತ್ತಿರಲಿ. ಓಕೆ, ರಿಪೀಲ್ ದ ಅಕ್ಸೆಪ್ಟೆಡ್ ಆರ್ಡರ್ ಥಿಂಗ್ಸ್ ಅಂದ್ರೆ ಸರಿಯಾದ ಕ್ರಮದಲ್ಲಿ ಮಾಡಿದ್ದನ್ನು ರದ್ದುಗೊಳಿಸುವುದು ಅಂತ ಅರ್ಥ. ಫಸ್ಟ್ ಆಪ್ಷನ್ ಮೀನಿಂಗ್ ಇದು. ಸೆಕೆಂಡ್ ಆಪ್ಷನ್, ರೆಕಾರ್ಡ್ ದ ಅಕ್ಸೆಪ್ಟೆಡ್ ಆರ್ಡರ್ ಥಿಂಗ್ಸ್. ಸರಿಯಾದ ಕ್ರಮದಲ್ಲಿ ಮಾಡಿರುವಂತದ್ದನ್ನು ನಾವು ದಾಖಲೆ ಮಾಡಬೇಕು ಅಂತ ಅರ್ಥ. ಆಪ್ಷನ್ ಸಿ, ರಿವರ್ಸ್ ದ ಅಕ್ಸೆಪ್ಟೆಡ್ ಆರ್ಡರ್ ಆಫ್ ಥಿಂಗ್ಸ್. ಸರಿಯಾದ ಕ್ರಮದಲ್ಲಿ ಮಾಡಿದ್ದನ್ನ ಉಲ್ಟಾ ಪಲ್ಟ ಮಾಡಿಡೋದು. ಅಂದ್ರೆ ಯಾವುದನ್ನ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಅದ ಹಾಗೆ ಮಾಡಲಾರದೆ ಉಲ್ಟಾ ಮಾಡ್ತಾ ಹೋಗುವುದು. ಓಕೆ, ರಿವರ್ಸ್ ಆಗಿ ಮಾಡ್ತಾ ಹೋಗುತ್ತದೆ ಕೆಲಸ. ರಾಂಗ್ ವೇನಲ್ಲಿ, ರಾಂಗ್ ಆರ್ಡರ್ನಲ್ಲಿ ಕೆಲಸ ಮಾಡುವಂಥದ್ದು. ಈ ಅರ್ಥವನ್ನು ಕೊಡ್ತಾ ಇದೆ ಆಪ್ಷನ್ ಸಿ. ಆಪ್ಷನ್ ಡಿ, ಕ್ಯಾರಿ ಔಟ್ ದ ಅಕ್ಸೆಪ್ಟೆಡ್ ಆರ್ಡರ್ ಆಫ್ ದ ಥಿಂಗ್ಸ್. ಹಾಗಾದ್ರೆ ಇಲ್ಲಿ ನೀವು ಹೇಳ್ಬೋದು ಈಗ ಆಪ್ಷನ್ ಡಿ, ಆಪ್ಷನ್ ಸಿ, ರಿವರ್ಸ್ ದ ಅಕ್ಸೆಪ್ಟೆಡ್ ಆರ್ಡರ್ ಆಫ್ ಥಿಂಗ್ಸ್. ಆಪ್ಷನ್ ಸಿ ಇಟ್ ಇಸ್ ರೈಟ್ ಆನ್ಸರ್. ಸೊ ಒಂದು ಫೋಟೋ ಕೂಡ ಸ್ಕ್ರೀನಲ್ಲಿ ಬರ್ತಾ ಇದೆ. ಪುಟ್ ದ ಕಾರ್ಟ್ ಬಿಫೋರ್ ದ ಹಾರ್ಸ್ ಅಂತ. ಅಲ್ಲಿ ನೋಡಿ, ಒಂದು ಬಂಡಿಯಲ್ಲಿ ಒಬ್ಬ ಮನುಷ್ಯ ಕೂತ್ಕೊಂಡಿದ್ದಾನೆ. ಕುದುರೆಯನ್ನು ಏನಪ್ಪಾ ಅಂತಂದ್ರೆ ಅದನ್ನ ಯಾವ ರೀತಿ ಕಟ್ಟಬೇಕಾಗಿತ್ತು, ಅವನು ಎಳೆಯುವ ದಿಕ್ಕಿನಲ್ಲಿ ಕಟ್ಟಬೇಕಾಗಿತ್ತು, ಅದರ ವಿರುದ್ಧವಾಗಿ ಕಟ್ಟಿದ್ದಾನೆ. ಹೇಗಿದೆ ಅವನ ಕೆಲಸ ಇಲ್ಲಿ ವೇಸ್ಟ್ ಅಂತ ಅರ್ಥ. ಆ ರೀತಿಯನ್ನು ಅರ್ಥ ಕೊಡ್ತೈತಿ. ನೆಕ್ಸ್ಟ್, ಅನದರ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. ದ ರಿಪೋರ್ಟ್ ವಾಸ್ ಸಬ್ಮಿಟೆಡ್ ಟು ದ ಮಿನಿಸ್ಟರ್ ಬಟ್ ಹಿ took it with the grain of salt and wanted to further investigate the matter. The underlined italic phrase means. ಇಲ್ಲಿ ಒಂದು ಫ್ರೇಸ್ ಕೊಟ್ಟಿದ್ದಾರೆ, took it with a grain of salt. ಅದನ್ನು ನಾನು ರೆಡ್ ಕಲರ್ ಮತ್ತು ಇಟಾಲಿಕ್ ನಲ್ಲಿ ಟೈಪ್ ಮಾಡಿದ್ದೀನಿ. took it with a grain of salt ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ರಿಪೋರ್ಟ್ ಅನ್ನ ಮಿನಿಸ್ಟ್ರಿಗೆ ಕೊಡಲಾಯಿತು, ಆದರೆ ಬಟ್ ಹಿ took it with a grain of salt. ಏನಿದ್ರ ಮೀನಿಂಗು? and wanted to further investigate the matter. ಅವರು ಅದನ್ನು ಬದಿಗೆ ಸರಿಸಿ ಅದನ್ನ ಇನ್ನೂ ಹೆಚ್ಚಿನ ತನಿಖೆಗಾಗಿ ಮುಂದುವರೆದರು ಅಂತ ಅರ್ಥವನ್ನು ಕೊಡುವಂಥದ್ದು ನಾವು ಹೇಳ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಏನು ನೋಡ್ತಾ ಹೋಗೋಣ, ಆಪ್ಷನ್ ಕೊಡ್ತಾ ಹೋಗಿದ್ದಾರೆ. ಆಪ್ಷನ್ ಎ, ವಿತ್ ಡಿಲಿಜೆನ್ಸ್, ಶ್ರದ್ಧೆಯಿಂದ. ಆಪ್ಷನ್ ಬಿ, ಡೀಲಿಂಗ್ ವಿತ್ ದ ಮ್ಯಾಟರ್ ವಿತ್ ಟ್ರಸ್ಟ್ ಅಂಡ್ ಫೇತ್. ಆಪ್ಷನ್ ಸಿ, ಅಗೇನ್ಸ್ಟ್ ದ ನ್ಯಾಚುರಲ್ ಇನ್ಕ್ಲಿನೇಷನ್. ಆಪ್ಷನ್ ಡಿ, ವಿತ್ ರಿಸರ್ವೇಷನ್ ಆರ್ ಡೌಟ್. ಸೊ ಇಲ್ಲಿ 4 ಆಪ್ಷನ್ ಇಲ್ಲಿ ನೋಡ್ತಾ ಹೋಗೋಣ. ವಿತ್ ಡಿಲಿಜೆನ್ಸ್ ಅಂದ್ರೆ ಶ್ರದ್ಧೆಯಿಂದ, ಅರ್ಥ ತಪ್ಪಾಯ್ತು, ಬರೋದಿಲ್ಲ. ಅಲ್ಲಿ ಶ್ರದ್ಧೆ, ಮಿನಿಸ್ಟರ್ ಆ ಒಂದು ಕೊಟ್ಟಂತ ರಿಪೋರ್ಟ್ ಮೇಲೆ ಅವರು ನಂಬಿಕೆಯನ್ನು ಇಟ್ಟಿರಲಿಲ್ಲ, ಹೀಗಾಗಿ ಆಪ್ಷನ್ ಎ ತಪ್ಪಾಯ್ತು, ಇದು ಬರಲ್ಲ. ಆಪ್ಷನ್ ಬಿ, ಡೀಲಿಂಗ್ ವಿತ್ ದ ಮ್ಯಾಟರ್ ವಿತ್ ಟ್ರಸ್ಟ್ ಅಂಡ್ ಫೇತ್. ಸೊ ಕೊಟ್ಟಂತ ಒಂದು ಏನು ಮ್ಯಾಟರ್ ಇದೆ ಅದಕ್ಕೆ ಅವರು ನಂಬಿಕೆ ನಿಲ್ಲಿಸಿದ್ರು, ಅದರ ಮೇಲೆ ಅವರಿಗೆ ಫೇತ್ ಇತ್ತು, ವಿಶ್ವಾಸ ಇತ್ತು ಅಂತ ಅರ್ಥ. ಹೌದಾ? ಇಲ್ಲ, ಅದು ಕೂಡ ಇಲ್ಲ, ಅದು ಕೂಡ ತಪ್ಪಾಗ್ತದೆ. ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಒಂದು ರಿಪೋರ್ಟ್ ಮೇಲೆ ಇರಲಿಲ್ಲ ಅನ್ನೋಂತ ನೋಡ್ಬೇಕಾಗ್ತದೆ ನಾವಿಲ್ಲಿ. ಸೊ ಅಗೇನ್ಸ್ಟ್ ದ ನ್ಯಾಚುರಲ್ ಇನ್ಕ್ಲಿನೇಷನ್, ಇದು ಕೂಡ ಬರೋದಿಲ್ಲ. ನೈಸರ್ಗಿಕ ವಿರುದ್ಧವಾಗಿ ಅವರು ಮಾಡಿರುವಂಥದ್ದು, ಅದು ಕೂಡ ಆಗೋದಿಲ್ಲ. ನೆಕ್ಸ್ಟ್, ವಿತ್ ರಿಸರ್ವೇಷನ್ ಆರ್ ಡೌಟ್. ಹಾಗೆ ಕೊಟ್ಟಂತ ರಿಪೋರ್ಟ್ ಅನ್ನು ಅವರು ರಿಸರ್ವ್ ಆಗಿ ಇಟ್ಕೊಂಡ್ರು ಮತ್ತು ಅದನ್ನ ಡೌಟ್ ಆಗಿ ನೋಡ್ಕೊಂಡ್ರು, ಅಂದ್ರೆ ಅದನ್ನು ಸಂಶಯದಿಂದ ನೋಡಿದ್ರು ಅಂತ ಅರ್ಥವನ್ನು ಕೊಡ್ತದೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ ಡಿ, ಎಸ್, ವಿತ್ ರಿಸರ್ವೇಷನ್ ಆರ್ ಡೌಟ್. ಎಸ್. ನೆಕ್ಸ್ಟ್, another question is on the screen. Pick the odd one out. ಇಲ್ಲಿ untutored,
ಆಪ್ಷನ್ ಬಿ ಪೊಲೈಟ್, ಆಪ್ಷನ್ ಸಿ ಇಗ್ನೋರೆಂಟ್, ಆಪ್ಷನ್ ಡಿ ಇಲ್ಲಿಟ್ರೇಟ್. ಅನ್ಟ್ಯೂಟರ್ಡ್ ಅಂತಂದ್ರೆ ಅಜ್ಞಾನಿ, ಅಶಿಕ್ಷಿತ. ಓಕೆ, ಅಶಿಕ್ಷಿತ ಅಂತ ಕರಿತೀವಿ. ಅನ್ಟ್ಯೂಟರ್ಡ್ ಅಂದ್ರೆ ಅಶಿಕ್ಷಿತ, ಶಿಕ್ಷಣ ಪಡೆದಂತ ವ್ಯಕ್ತಿ. ಪೊಲೈಟ್ ಅಂದ್ರೆ ಸಭ್ಯ. ಇಗ್ನೋರೆಂಟ್ ಅಂದ್ರೆ ಅಜ್ಞಾನಿ. ಆಪ್ಷನ್ ಡಿ ಇಲ್ಲಿಟ್ರೇಟ್ ಅಂದ್ರೆ ಅನಕ್ಷರಸ್ಥ. ನೋಡಿ, ಅನ್ಟ್ಯೂಟರ್ಡ್ ಅಶಿಕ್ಷಿತ, ಇಗ್ನೋರೆಂಟ್ ಅಜ್ಞಾನಿ, ಇಲ್ಲಿಟ್ರೇಟ್ ಅನಕ್ಷರಸ್ಥ. ಈ ಮೂರು ಶಬ್ದಗಳು ಒಂದೇ ರೀತಿಯ ಅರ್ಥವನ್ನು ಕೊಡ್ತವೆ. ಬಟ್ ಪೊಲೈಟ್ ಅನ್ನುವಂಥದ್ದು ಸಭ್ಯ ಅನ್ನೋ ಶಬ್ದ ಅರ್ಥವು ಕೊಡುತ್ತೆ. ಹೀಗಾಗಿ ಪೊಲೈಟ್ ಅನ್ನುವಂಥದ್ದಲ್ಲಿ ಆಡ್ ವರ್ಡ್ ಆಗಿದೆ. ಆಪ್ಷನ್ ಸಿ, ಆಪ್ಷನ್ ಬಿ ಪೊಲೈಟ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ಕರೆಕ್ಟ್ ದ ಅಂಡರ್ಲೈನ್ಡ್ ವರ್ಬ್ಸ್ ಯೂಸಿಂಗ್ ಐದರ್ ದ ಪಾಸ್ಟ್ ಕಂಟಿನ್ಯೂಸ್ ಆರ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಪ್ರಾಪ್ರಿಯೇಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗೋಣ. ಇಲ್ಲಿ ಏನು ಅಂತಂದ್ರೆ, ಅಂಡರ್ಲೈನ್ ಮಾಡಿರುವಂತಹ ವರ್ಬ್ ಐದರ್ ಇಟ್ ಶುಡ್ ಬಿ ಪಾಸ್ಟ್ ಕಂಟಿನ್ಯೂಸ್ ಆರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಓಕೆ, ಅದನ್ನು ನಾವು ಆ ಒಂದು ಟೆನ್ಸ್ ನಲ್ಲಿ ಅವುಗಳನ್ನು ಗುರುಸ್ಕೊಂಡು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದ ಅಪೋಸಿಷನ್ ಗ್ರೂಪ್ಸ್ were fighting the government on this issue for years, but so far without success. The protesters are been campaigning for months now to prevent the new road being built. ನೋಡಿ, ಇಲ್ಲಿ were fighting ಮತ್ತು are been campaigning ಅನ್ನುವಂಥ ಎರಡು ಏನು ಶಬ್ದಗಳಿದಾವೆ ಇಲ್ಲಿ, ಸ್ಪೀಚ್ ಇದೆ. ಅದನ್ನ ಈ ರೆಡ್ ಒಂದು ಕಲರ್ ನಲ್ಲಿ ಮತ್ತು ಇಟಾಲಿಕ್ ನಲ್ಲಿ ಕೊಡಲಾಗಿದೆ. ಅಲ್ಲಿ ಸರಿಯಾದಂತಹ ಆಪ್ಷನ್ ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕು. ಯಾವುದು? ಪಾಸ್ಟ್ ಕಂಟಿನ್ಯೂಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇವೆರಡೇ ಟೆನ್ಸ್ ನ ಸೆಂಟೆನ್ಸ್ ನಲ್ಲಿ ತುಂಬ್ಕೋಬೇಕು. ಓಕೆ, ಯಾವ ರೀತಿ ತುಂಬ್ಕೋಬೇಕು ಮೊದಲು ಆಪ್ಷನ್ ನೋಡ್ತಾ ಹೋಗೋಣ. ಇಲ್ಲಿ ಆಪ್ಷನ್ ಎ ಹ್ಯಾಸ್ ಬಿನ್ ಫೈಟಿಂಗ್, ಹ್ಯಾಸ್ ಬಿನ್ ಕ್ಯಾಂಪೇನಿಂಗ್. ಆಪ್ಷನ್ ಬಿ ಹ್ಯಾಡ್ ಫೌಟ್, ಹ್ಯಾಡ್ ಕ್ಯಾಂಪೇನ್ಡ್. ಆಪ್ಷನ್ ಸಿ ಹ್ಯಾಸ್ ಬಿನ್ ಫೈಟಿಂಗ್, were been campaigning. Option D have been fighting, have been campaigning. ನೋಡ್ತಾ ಹೋಗೋಣ. ಇಲ್ಲಿ ದ ಅಪೋಸಿಷನ್ ಗ್ರೂಪ್ಸ್ were fighting the government ಅಂತ ಕೊಟ್ಟಿದ್ದಾರೆ. were fighting ಇಲ್ಲಿ ನಾವು has been fighting ಹಾಕೋಣವಾ ಅಥವಾ had fought ಹಾಕೋಣವಾ, has been fighting ಹಾಕೋಣವಾ ಅಥವಾ have been fighting ಹಾಕೋಣವಾ? ನೋಡಿ, ಆ ಸೆಂಟೆನ್ಸ್ ನಲ್ಲಿ ಫಾರ್ ಮಂತ್ಸ್ ನಾವು ಟು ಪ್ರಿವೆಂಟ್ ಅಂತ ಕೊಟ್ಟಿದ್ದಾರೆ. ನಾವು ಅನ್ನೋದು ಇದು ಪ್ರೆಸೆಂಟ್ಲಿ ತೋರಿಸ್ತಕ್ಕಂಥದ್ದು, ಈಗಲೂ ಕೂಡ ನಡೆದಿರುವಂಥದ್ದು ಒಂದು ಅರ್ಥವನ್ನು ಕೊಡುವಂಥದ್ದು. ಸೊ ನೋಡ್ತಾ ಹೋಗೋಣ. ದ ಅಪೋಸಿಷನ್ ಗ್ರೂಪ್ಸ್ were fighting the government on this issue for years, but so far without success. ವಿರೋಧಿ ಗುಂಪುಗಳು ಸರ್ಕಾರದ ಒಂದು ಕ್ರಮ, ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ದಿನಗಳಿಂದ ಅದಕ್ಕೆ ವಿರೋಧ ಮಾಡ್ತಾ ಬಂದಿದ್ದಾರೆ, ಹೋರಾಟ ಮಾಡ್ತಾ ಬಂದಿದ್ದಾರೆ. ಬಟ್ ಸೋ ಫಾರ್ ವಿದೌಟ್ ಸಕ್ಸಸ್, ಆದರೆ ಅವರು ಯಶಸ್ಸನ್ನ ಕಂಡಿಲ್ಲ. ಯಶಸ್ಸನ್ನ ಕಂಡಿಲ್ಲ ಅಂದ್ರೆ ಅರ್ಥ ಆಯ್ತು ಆ ಹೋರಾಟ ಇನ್ನೂ ನಡೆದಿದೆ ಅಂತ ಅರ್ಥ. ಮುಗುದಿಲ್ಲ, ಹೋರಾಟ ಇನ್ನೂ ನಡೆದಿದೆ. ಹಾಗಾದ್ರೆ ಯಾವುದಾದ್ರೂ ಒಂದು ಆಕ್ಷನ್ ಬಹಳ ಹಿಂದಿನ ಕಾಲದಲ್ಲಿ ಆರಂಭ ಆಗಿದ್ದು ಈಗಲೂ ಕೂಡ ಅದು ನಡೆದಿತ್ತು ಅಂತಂದ್ರೆ, ಚಾಲ್ತಿಯಲ್ಲಿ ಇತ್ತು ಅಂತಂದ್ರೆ, ಅಂತಹ ಒಂದು ಆಕ್ಷನ್ ಅನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಹೇಳಬೇಕಾಗ್ತದೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ಸ್ ಯಾವುವು? ಹ್ಯಾಸ್ ಬಿನ್, ಹ್ಯಾವ್ ಬಿನ್. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಎರಡು ಆಪ್ಷನ್ ನಾವಿಲ್ಲಿ ನೋಡ್ತಾ, ಮೂರು ಆಪ್ಷನ್ ನೋಡ್ತಾ ಹೋಗ್ತಾ ಇದ್ದೇವೆ. ಇಲ್ಲಿ ಹ್ಯಾಸ್ ಬಿನ್ ಫೈಟಿಂಗ್, ಹ್ಯಾಸ್ ಬಿನ್ ಫೈಟಿಂಗ್, ಹ್ಯಾವ್ ಬಿನ್ ಫೈಟಿಂಗ್ ಅನ್ನೋದು. ಮುಂದೆ ಇದಕ್ಕೆ ಇಲ್ಲಿ ನಮ್ಗೆ ಸರಿಯಾದ ಉತ್ತರ ಸಿಕ್ಕಿಲ್ಲ. ಸೊ ಮುಂದೆ ನೋಡ್ತಾ ಹೋಗೋಣ. ದ ಪ್ರೊಟೆಸ್ಟರ್ಸ್ ಡ್ಯಾಶ್. ಸೊ ಪ್ರೊಟೆಸ್ಟರ್ಸ್ ಆರ್ ಬೀನ್ ಕ್ಯಾಂಪೇನಿಂಗ್ ಫಾರ್ ಮಂತ್ಸ್ ನಾವ್ ಟು ಪ್ರಿವೆಂಟ್ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಆ ಫಾರ್ ಮಂತ್ಸ್ ನಾವ್ ಅಂತ ತಗೊಂಡಿದ್ದಾರೆ. ನಾವ್ ಅಂತ ತಗೊಂಡಾಗ ಇದೇನಾಗ್ತದೆ? ಇಲ್ಲಿ ಪ್ರೆಸೆಂಟ್ ಅನ್ನು ತೋರಿಸ್ತದೆ. ಇಲ್ಲಿ ಕೂಡ ನಾವು ಪ್ರೆಸೆಂಟ್ ಅನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಹಾಗಾದ್ರೆ ಪ್ರೆಸೆಂಟ್ ಅಲ್ಲಿ ಬರುವಂತದ್ದು ಎರಡು ಇದೆ ನೋಡಿ. ಇಲ್ಲಿ ಹ್ಯಾಸ್ ಬಿನ್ ಫೈಟಿಂಗ್, ಹ್ಯಾಸ್ ಬಿನ್ ಕ್ಯಾಂಪೇನಿಂಗ್ ಆಪ್ಷನ್ ಎ ಒಂದಿದೆ. ಬಿಟ್ರೆ ಆಪ್ಷನ್ ಡಿ ಹ್ಯಾವ್ ಬಿನ್ ಫೈಟಿಂಗ್, ಹ್ಯಾವ್ ಬಿನ್ ಕ್ಯಾಂಪೇನಿಂಗ್ ಅಂತಿದೆ. ಇವೆರಡು ಆಪ್ಷನ್ ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಉಳಿದ ಬಿ ಮತ್ತು ಸಿ ಆಪ್ಷನ್ ಸರಿಯಾಗುವುದಿಲ್ಲ. ಯಾಕೆ ಹೇಳಿ? ಬಿ ನಲ್ಲಿ ಹ್ಯಾಡ್ ಫೌಟ್ ಪಾಸ್ಟ್ ಆಯ್ತು, ಇದು ಬರೋದಿಲ್ಲ. ಯಾಕಂದ್ರೆ ಅವರು ಕೊಟ್ಟಂತ ಸೆಂಟೆನ್ಸ್ ಏನ್ ನಮ್ಗೆ ತಿಳಿಸದಪ್ಪ ಅಂದ್ರೆ ಆ ಎರಡೂ ಆಕ್ಷನ್ಗಳು, ಎರಡೂ ಕ್ರಿಯೆಗಳು ಪ್ರೆಸೆಂಟ್ ನಲ್ಲಿ ನಡೆದಿದ್ದಾವೆ ಅನ್ನೋದನ್ನ ಹೇಳ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಬಿ ಬರೋದಿಲ್ಲ. ಆಪ್ಷನ್ ಸಿ ಹ್ಯಾಸ್ ಬಿನ್ ಫೈಟಿಂಗ್, ವರ್ ಬಿನ್ ಕ್ಯಾಂಪೇನಿಂಗ್. ವರ್ ಅನ್ನೋದು ಮತ್ತೆ ಪಾಸ್ಟ್ ಫಾರ್ಮ್, ಇದು ಕೂಡ ಸರಿ ಹೊಂದೋದಿಲ್ಲ. ಆಪ್ಷನ್ ಬಿ ನು ತಪ್ಪಾಯ್ತು, ಆಪ್ಷನ್ ಸಿ ನು ತಪ್ಪಾಯ್ತು. ಹಾಗಾದ್ರೆ ಉಳಿದ ಎರಡೆರಡು ಆಪ್ಷನ್ ಯಾವುದು? ಹ್ಯಾಸ್ ಬಿನ್ ಫೈಟಿಂಗ್, ಹ್ಯಾಸ್ ಬಿನ್ ಕ್ಯಾಂಪೇನಿಂಗ್ ಆಪ್ಷನ್ ಎ. ದೆನ್ ಆಪ್ಷನ್ ಡಿ ಹ್ಯಾವ್ ಬಿನ್ ಫೈಟಿಂಗ್, ಹ್ಯಾವ್ ಬಿನ್ ಕ್ಯಾಂಪೇನಿಂಗ್. ಇಲ್ಲಿ ಸರಿಯಾದಂತಹ ಆಪ್ಷನ್ ಯಾವ್ದಾಗ್ತದೆ? ಎಸ್, ಆಪ್ಷನ್ ಡಿ ಹ್ಯಾವ್ ಬಿನ್ ಫೈಟಿಂಗ್ ಅಂತ ಹೇಳಬೇಕು. ಯಾಕೆ ಹ್ಯಾವ್ ಬಿನ್ ಫೈಟಿಂಗ್? ನೋಡ್ರಿ, ದ ಅಪೋಸಿಷನ್ ಗ್ರೂಪ್ಸ್ ಅಂತಿದೆ, ಗ್ರೂಪ್ ಅಂತಿಲ್ಲ. ಗ್ರೂಪ್ ಅಂದ್ರೆ ಸಿಂಗ್ಯುಲರ್. ಓಕೆ, ಗ್ರೂಪ್ಸ್ ಅನ್ನೋದು ಪ್ಲೂರಲ್. ಸಿಂಗ್ಯುಲರ್
ಇತ್ತು ಅಂತಂದ್ರೆ ಅಲ್ಲಿ ಹ್ಯಾಸ್ ಬಳಕೆ ಮಾಡ್ಕೊಳ್ಬೇಕು, ಹ್ಯಾಸ್ ಬಿನ್ ಬಳಕೆ ಮಾಡ್ಕೊಳ್ಬೇಕು. ಪ್ಲೂರಲ್ ಇತ್ತಂದ್ರೆ ಹ್ಯಾವ್ ಅಥವಾ ಹ್ಯಾವ್ ಬಿನ್ ಬಳಕೆ ಮಾಡ್ಕೊಳ್ಬೇಕು. ಹೀಗಾಗಿ ಇಲ್ಲಿ ಹ್ಯಾವ್ ಬಿನ್ ಅಂತ ಹೇಳ್ಬೇಕಾಗ್ತದೆ. ದ ಅಪೋಸಿಷನ್ ಗ್ರೂಪ್ಸ್ ಹ್ಯಾವ್ been fighting the government on this issue for years, but so far without success. The protesters have been campaigning for months now to prevent the new road being built. So right answer option D, have been fighting, have been campaigning. Next question is on the screen. Before she retained as a computer programmer, she dash has been working as a secretary. She was receiving the assignments for some time and enjoyed working there immensely. Was working, has been receiving. ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ. ಆಪ್ಷನ್ ಬಿ ಹ್ಯಾವ್ ಬಿನ್ ವರ್ಕಿಂಗ್, ಹ್ಯಾಡ್ ವರ್ಕ್ಡ್. ಆಪ್ಷನ್ ಸಿ had been working, is receiving. ಆಪ್ಷನ್ ಡಿ ಹ್ಯಾವ್ ವರ್ಕ್ಡ್, ಹ್ಯಾವ್ ರಿಸೀವ್ಡ್. ನೋಡಿ, ಬಿಫೋರ್ ಶಿ ರಿಟೇನ್ಡ್, ರಾಜೀನಾಮೆ ಕೊಡೋಕ್ಕಿಂತ ಮೊದಲು ಅಥವಾ ಕೆಲಸವನ್ನು ಬಿಡೋಕ್ಕಿಂತ ಮೊದಲು, ಬಿಟ್ಟು ಬಿಡೋದಕ್ಕಿಂತ ಮೊದಲು, ಬಿಫೋರ್ ಶಿ ರಿಟೇನ್ಡ್, ಅವಳದನ್ನ ಏನು ಬಿಡೋದು, ಕಂಪ್ಯೂಟರ್ ಪ್ರೋಗ್ರಾಮ್ ಕೆಲಸವನ್ನು ಬಿಡೋದಕ್ಕಿಂತ ಮೊದಲು ಶಿ ಹ್ಯಾಸ್ ಬಿನ್ ವರ್ಕಿಂಗ್ ಅಂತ ಕೊಟ್ಟಿದ್ದಾರೆ. ಶಿ ಹ್ಯಾಸ್ ಬಿನ್ ತೊಳಿಕ್ ಬರಂಗಲ್ಲ, ಅಲ್ಲಿ ವಾಸ್ ತಗೋಬೇಕಾಗುತ್ತೆ. ಓಕೆ, ಶಿ ವಾಸ್ ವರ್ಕಿಂಗ್ ಆಸ್ ಅ ಸೆಕ್ರೆಟರಿ. ಅವರು ಈ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗೋಕ್ಕಿಂತ ಮೊದಲು, ಅವಳು ಕಂಪ್ಯೂಟರ್ ಪ್ರೋಗ್ರಾಮರ್ ಆಗುವುದಕ್ಕಿಂತ ಮೊದಲು ಏನಾಗಿದ್ದಳು, ಅವಳು ಸೆಕ್ರೆಟರಿ ಆಗಿದ್ದಳು ಅಂತ ಅರ್ಥ. ಸೊ ವಾಸ್ ವರ್ಕಿಂಗ್ ಅಂತ ಹೋಗ್ಬೇಕು. ವಾಸ್ ವರ್ಕಿಂಗ್, ಶಿ ವಾಸ್ ರಿಸೀವಿಂಗ್ ದ ಅಸೈನ್ಮೆಂಟ್ಸ್ ಕೊಟ್ಟಿದ್ದಾರೆ. ಶಿ ವಾಸ್ ರಿಸೀವಿಂಗ್ ದ ಅಸೈನ್ಮೆಂಟ್ಸ್ ಫಾರ್ ಸಮ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸಮ್ ಟೈಮ್ ಅಂದ್ರೆ ಹಲವಾರು ದಿನಗಳ ಕಾಲ ಅಥವಾ ಹಲವು ಕಾಲ, ಕೆಲವು ಸಮಯದವರೆಗೆ ಅಂತ ಅರ್ಥಕೊಳ್ಳುತ್ತೆ. ಸೊ ಅವಳು ಅಸೈನ್ಮೆಂಟ್ ಕೆಲಸವನ್ನ ಪಡ್ಕೊಳ್ತಾ ಇದ್ರು. ಹಾಗಾದ್ರೆ ಕೆಲಸವನ್ನು ಒಂದು ಬಾರಿ ಪಡ್ಕೊಂಡ್ಲ? ಇಲ್ಲ, ಹಲವಾರು ಬಾರಿ ಪಡ್ಕೊಂಡ್ಲು, ಪದೇ ಪದೇ ಪಡ್ಕೊಂಡ್ಲು ಕೆಲಸವನ್ನ. ಅಂದಾಗಲ್ಲಿ ಈಸ್ ರಿಸೀವಿಂಗ್ ಅಂತೂ ಬರೋದಿಲ್ಲ, ವಾಸ್ ರಿಸೀವಿಂಗ್ ಅಂತೂ ಬರೋದಿಲ್ಲ, ಹ್ಯಾಸ್ ಬಿನ್ ರಿಸೀವಿಂಗ್ ಅಂತ ತಗೋಬೇಕು. ಓಕೆ, ಸೊ ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗುತ್ತಪ್ಪ ಅಂದ್ರೆ ಆಪ್ಷನ್ ಎ. ಬಿಫೋರ್ ಶಿ ರಿಟೈರ್ಡ್ ಆಸ್ ಅ ಕಂಪ್ಯೂಟರ್ ಪ್ರೋಗ್ರಾಮರ್, ಶಿ ವಾಸ್ ವರ್ಕಿಂಗ್ ಆಸ್ ಅ ಸೆಕ್ರೆಟರಿ, she has been receiving the assignments for some time and enjoyed working there immensely. ಈ ರೀತಿಯಾಗಿ ಇದನ್ನು ತಿಳ್ಕೊಳ್ಬೇಕು. Next question is on the screen. Replace the underlined parts of the sentence with an appropriate past participle from one of the following verbs. ಅಂಡರ್ಲೈನ್ ಮಾಡಿದಂತಹ ಪಾರ್ಟ್ ಆಫ್ ಸೆಂಟೆನ್ಸ್ ಅಲ್ಲಿರುವಂತಹ ವರ್ಬ್ ಏನಿದೆ ಅದಕ್ಕೆ ಸರಿಯಾದ ಒಂದು ಅರ್ಥವನ್ನು ಕೊಡಬೇಕು. ಇಲ್ಲಿ ವರ್ಬ್ ಅನ್ನು ನಾವು ಇಲ್ಲಿ ವಿತ್ ಅಪ್ರೋಪ್ರಿಯೇಟ್ ಪಾಸ್ಟ್ ಪಾರ್ಟಿಸಿಪಲ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂದ್ರೆ ನಾವು ಅಲ್ಲಿ ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಪಾಸ್ಟ್ ಪಾರ್ಟಿಸಿಪಲ್ ಅಂತಂದ್ರೆ ಥರ್ಡ್ ಶೇಪ್ ಆಫ್ ದ ವರ್ಬ್, V3 ಅಂತ ಕರಿತೀವಿ ನಾವು. ಓಕೆ, ಭೂತಕೃದ್ವಾಚಕ ಅನ್ನೋದು. ಸೊ ಕ್ವಶನ್ ಏನಿದೆ ನೋಡಿ, ದ ಯೂನಿವರ್ಸಿಟಿ ಹ್ಯಾಡ್ ಆಸ್ಕ್ಡ್ ಫಾರ್ ಮೋರ್ ಮನಿ, ಇನ್ ಫ್ಯಾಕ್ಟ್ 5 times the amount that was given to them as their share. ಸೊ ಯೂನಿವರ್ಸಿಟಿ ಹೆಚ್ಚಿಗೆ ದುಡ್ಡನ್ನು ಕೇಳುತ್ತು. ಎಷ್ಟು ಕೇಳುತ್ತು? 5 times the amount that was given to them as their share. ಅವರಿಗೆ ಏನು ದುಡ್ಡನ್ನು ಕೊಟ್ಟಿತ್ತು ಅದಕ್ಕಿಂತಲೂ 5 ಪಟ್ಟು ಹೆಚ್ಚಿಗೆ ಹಣವನ್ನು ಅದು ಹಂಚಿಕೆ ಮಾಡಿದಂಥ ಹಣದಲ್ಲಿ 5 ಪಟ್ಟು ಹೆಚ್ಚಿಗೆ ಹಣವನ್ನು ಕೇಳಿತ್ತು ಅಂತ ಅರ್ಥ. ಸೊ ಇದಕ್ಕೆ ಸರಿಯಾದಂತಹ ಒಂದು ವರ್ಬ್ ಯಾವ್ದು ಬರುತ್ತೆ ನೋಡ್ತಾ ಹೋಗೋಣ. ಇಲ್ಲಿ ಅಂದ್ರೆ ದಟ್ ವಾಸ್ ಗಿವನ್ ಟು ದೆಮ್ ಆಸ್ ದೇರ್ ಶೇರ್ ಅಂತ ಏನು ವರ್ಡ್ ಸೆಂಟೆನ್ಸ್ ಇದೆ, ಇದಕ್ಕೆ ಸರಿ ಹೊಂದುವಂತಹ ಥರ್ಡ್ ಶೇಪ್ ಆಫ್ ದ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಯಾವ್ದಾಗುತ್ತೆ ಅಂತ ನೋಡ್ತಾ ಹೋಗೋಣ. ಆಪ್ಷನ್ ಎ ಬಿಲ್ಡ್, ಆಪ್ಷನ್ ಬಿ ಅಲೋಕೇಟೆಡ್, ಆಪ್ಷನ್ ಸಿ ಡಿಸ್ಪರೇಟೆಡ್, ಆಪ್ಷನ್ ಡಿ ಡಿಸ್ಟ್ರಿಬ್ಯೂಟೆಡ್. ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಅಲೋಕೇಟೆಡ್. ಅಲೋಕೇಟೆಡ್ ಅಂದ್ರೆ ಹಂಚಿಕೆ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್, ದ ಸೇಮ್ ಕ್ವಶನ್. ಇಲ್ಲಿ ಕೂಡ ನಾವು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ದ ಟೀಚರ್ ವಾಸ್ ನಾಟ್ ಇಂಪ್ರೆಸ್ಡ್ ವಿತ್ ದ ಕ್ವಾಲಿಟಿ ಆಫ್ ವರ್ಕ್ ದಟ್ ವಾಸ್ ಹ್ಯಾಂಡೆಡ್ ಇನ್. ವಾಸ್ ಹ್ಯಾಂಡೆಡ್ ಇನ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ವಾಸ್ ಹ್ಯಾಂಡೆಡ್ ಇನ್ ಗೆ ಸರಿ ಹೊಂದುವಂತಹ ಥರ್ಡ್ ಶೇಪ್ ಆಫ್ ದ ವರ್ಬ್ ಯಾವ್ದಾಗುತ್ತೆ ನೋಡಿ. ಹ್ಯಾಂಡೆಡ್ ಓವರ್, ಅಸೈನ್ಡ್, ಸಬ್ಮಿಟೆಡ್, ಗಿವನ್. ಸೊ ಇಲ್ಲಿ ಸರಿಯಾದ ಏನಾಗುತ್ತೆ, ಹ್ಯಾಂಡೆಡ್ ಓವರ್ ಅಂತಂದ್ರೆ ವರ್ಗಾಯಿಸುವುದು, ಕೈ ವರ್ಗಾಯಿಸುವುದು, ಒಂದು ಕೈಯಿಂದ ಮತ್ತೊಂದು ಕೈಗೆ ವರ್ಗಾಯಿಸ್ತಕ್ಕಂಥದ್ದು ಹ್ಯಾಂಡೆಡ್ ಓವರ್. ಅಸೈನ್ಡ್ ಅಂದ್ರೆ ಕೊಟ್ಟಿರತಕ್ಕಂಥ ಕೆಲಸ ಕೊಡುವಂಥದ್ದು. ಸಬ್ಮಿಟೆಡ್ ಕಲೆ ನಾವು ಒಪ್ಪಿಸುವುದು ಅಂತ ಅರ್ಥ ಕೊಡುತ್ತದೆ. ಗಿವನ್ ಕೊಟ್ಟಿರುವುದು. ಸೊ ಇಲ್ಲಿ ಯಾವ್ದು ಆಪ್ಷನ್ ಸರಿಯಾದ? ಇಲ್ಲಿ ವಾಸ್ ಹ್ಯಾಂಡೆಡ್ ಇನ್ ಅಂತಂದ್ರೆ ಸಾಮಾನ್ಯವಾಗಿ ನಾವು ಟೀಚರ್ಗೆ ಏನ್ ಮಾಡ್ತೀವಿ, ಅಸೈನ್ಮೆಂಟ್ ಗಳನ್ನ ಅವರಿಗೆ ಒಪ್ಪಿಸ್ತೇವೆ ನಾವು. ಸೊ ಒಪ್ಪಿಸುವಂಥದ್ದು ಇಲ್ಲಿ ಸಬ್ಮಿಟೆಡ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಸಿ ಸಬ್ಮಿಟೆಡ್ ಇಸ್ ದ ರೈಟ್ ಆನ್ಸರ್.
Next question is on the screen. Her performance at the Olympic Games broke a number of records. It was dash. ಅವಳ ಒಂದು ಪರ್ಫಾರ್ಮೆನ್ಸ್ ಕಾರ್ಯನಿರ್ವಹಣೆ ಒಲಿಂಪಿಕ್ ಗೇಮ್ನಲ್ಲಿ ಅವಳ ಕಾರ್ಯನಿರ್ವಹಣೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಶಿ ಬ್ರೋಕ್ ನಂಬರ್ ಆಫ್ ರೆಕಾರ್ಡ್ಸ್, ಹಲವಾರು ರೆಕಾರ್ಡ್ಗಳನ್ನು ಅವಳು ಮುರಿದಳು. ಸೊ ಅದು ಎಂತಹ ಒಂದು ಕಾರ್ಯನಿರ್ವಹಣೆ ಆಗಿತ್ತು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಆಪ್ಷನ್ ಎ ಪ್ಲೀಸಿಂಗ್ ಪರ್ಫಾರ್ಮೆನ್ಸ್, ಆಪ್ಷನ್ ಬಿ ಎಕ್ಸೈಟಿಂಗ್ ಪರ್ಫಾರ್ಮೆನ್ಸ್, ಆಪ್ಷನ್ ಸಿ ರೆಕಾರ್ಡ್ ಬ್ರೇಕಿಂಗ್ ಪರ್ಫಾರ್ಮೆನ್ಸ್, ಆಪ್ಷನ್ ಡಿ ಅಮೇಜಿಂಗ್ ಪರ್ಫಾರ್ಮೆನ್ಸ್. ಇಲ್ಲಿ ನೋಡಿ ಅವರೇ ಕೊಟ್ಟಿದ್ದಾರೆ, ಅವಳು ಹಲವಾರು ರೆಕಾರ್ಡ್ಗಳನ್ನ ಮುರಿದಳು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಆಪ್ಷನ್ ಸಿ record breaking performance is the right answer. Okay, next question is on the screen. The consequence of the proposals will have a great influence on many people. This can also be written as. So consequence of the proposals ಕೊಟ್ಟಂತ ಒಂದು ಕೋರಿಕೆ, ಆ ಕೋರಿಕೆಯ ಪರಿಣಾಮ ಜನರ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತು ಅಂತ ಒಂದು ಅರ್ಥವನ್ನು ಕೊಡುವಂಥದ್ದು ಒಂದು ಸೆಂಟೆನ್ಸ್ ಇದೆ ಇದು. ಸೊ ಇದನ್ನ ಇನ್ನೊಂದು ರೀತಿಯಲ್ಲಿ ಬರೀಬಹುದು. ಯಾವ ರೀತಿ ಬರೀಬಹುದು ನೋಡ್ತಾ ಹೋಗೋಣ. ಆಪ್ಷನ್ ಕೊಡ್ತಾ ಇದ್ದಾರೆ ಇಲ್ಲಿ. ಆಪ್ಷನ್ ಎ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಪ್ರಪೋಸಲ್ಸ್ ಆರ್ ಇನ್ಫ್ಲೂಯೆನ್ಸ್ ಟು ಪೀಪಲ್. ಆಪ್ಷನ್ ಬಿ ನನ್ ಆಫ್ ದಿಸ್. ಆಕ್ಚುಲಿ ಆಪ್ಷನ್ ಡಿ ಅಲ್ಲಿ ಬರಬೇಕಾಗಿತ್ತು, ಆಪ್ಷನ್ ಬಿ ಅಲ್ಲಿ ಕೊಟ್ಟಿದ್ದಾರೆ, ಇರಲಿ. ಆಪ್ಷನ್ ಸಿ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಪ್ರಪೋಸಲ್ಸ್ ಫಾರ್ ರೀಚಿಂಗ್. ಆಪ್ಷನ್ ಡಿ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಪ್ರಪೋಸಲ್ಸ್ ವಿಲ್ ಇನ್ಫ್ಲೂಯೆನ್ಸ್ ಪೀಪಲ್. ಸೊ ರೈಟ್ ಆನ್ಸರ್ ಇಲ್ಲಿ ಏನಾಗುತ್ತೆ ನೋಡಿ, ಆಪ್ಷನ್ ಸಿ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಪ್ರಪೋಸಲ್ಸ್ ಫಾರ್ ರೀಚಿಂಗ್ ಅಂತ ಆಗ್ತದೆ. ಯಾಕೆ ಫಾರ್ ರೀಚಿಂಗ್? ಫಾರ್ ರೀಚಿಂಗ್ ಅಂದ್ರೆ ದೂರಗಾಮಿ ಪರಿಣಾಮವನ್ನು ಬೀರುವಂತ ಒಂದು ಅರ್ಥ ಇದು, ಶಬ್ದ ಇದು. ಓಕೆ, ಎಸ್. ಹಾಗಾದ್ರೆ ಕರೆಕ್ಟ್ ಆನ್ಸರ್ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಪ್ರಪೋಸಲ್ಸ್ ಫಾರ್ ರೀಚಿಂಗ್. ನೆಕ್ಸ್ಟ್, ಕಂಪ್ಲೀಟ್ ದ ಸೆಂಟೆನ್ಸ್ ಬೈ ಚೂಸಿಂಗ್ ದ ಮೋಸ್ಟ್ ಲೈಕ್ಲಿ ಫ್ರೇಸಸ್ ಫ್ರಮ್ ಬಿಲೋ. ಏನಿದೆ ಇಲ್ಲಿ ಒಂದು ಬ್ಲಾಂಕ್ ಇದೆ, ಆ ಬ್ಲಾಂಕ್ ಅಲ್ಲಿ ಸರಿಯಾದ ಫ್ರೇಸ್ ಅನ್ನು ನಾವೇನ್ ಮಾಡಬೇಕು, ಇಲ್ಲಿ ತುಂಬಬೇಕಾಗ್ತದೆ. ದ ಎವರ್ ವೈಡನಿಂಗ್ ಎಕನಾಮಿಕ್ ಗ್ಯಾಪ್ ಡ್ಯಾಶ್ ಅಂಡ್ ಸೌತ್ ಮಸ್ಟ್ ಬಿ ಡೀಲ್ಡ್ ವಿತ್ ನಾವ್. ಸೊ ಇನ್ವಾಲ್ವಿಂಗ್ ದ ನಾರ್ತ್, ಕನ್ಸರ್ನಿಂಗ್ ದ ನಾರ್ತ್, ಅಮಂಗ್ ದ ನಾರ್ತ್, ಬಿಟ್ವೀನ್ ದ ನಾರ್ತ್. ಏನಾಗುತ್ತೆ ನೋಡಿ, ದ ಎವರ್ ವೈಡನಿಂಗ್ ಎಕನಾಮಿಕ್ ಗ್ಯಾಪ್, ಆರ್ಥಿಕ ಒಂದು ಗ್ಯಾಪ್ ಏನು ಇಲ್ಲಿ ಬಿಡುವಂತ ಕರಿತೀವಿ, ಅಂದ್ರೆ ಆರ್ಥಿಕ ಮಧ್ಯತೆ. ಅಂಡ್ ದ ಸೌತ್ ಮಸ್ಟ್ ಬಿ ಡೀಲ್ಡ್ ವಿತ್ ನಾವು. ಇದಕ್ಕೆ ಸರಿಯಾದದು ಇನ್ವಾಲ್ವಿಂಗ್ ದ ನಾರ್ತ್ ಅಂತ ಆಗುತ್ತಾ. ಗ್ಯಾಪ್ ಇನ್ವಾಲ್ವಿಂಗ್ ದ ನಾರ್ತ್ ಅಂಡ್ ದ ಸೌತ್ ಅನ್ಲಿಕ್ಕೆ ಆಗುತ್ತಾ? ಇಲ್ಲ, ಆ ತರ ಬರೋದಲ್ಲ. ಯಾಕಂದ್ರೆ ಎರಡರ ಮಧ್ಯ ಅಂತ ನಾವು ಹೇಳಬೇಕಾಗಿದೆ ಇಲ್ಲಿ. ಓಕೆ, ಹೌದಾ, ಮಧ್ಯ ಅಂತ ಹೇಳಬೇಕಾಗಿದೆ. ಕನ್ಸರ್ನಿಂಗ್ ದ ನಾರ್ತ್ ಸಂಬಂಧಪಟ್ಟಂತೆ ಅಂತ ಅರ್ಥ ಕೊಡ್ತದ. ಕನ್ಸರ್ನಿಂಗ್ ದ ನಾರ್ತ್ ಅದು ಆಗೋದಿಲ್ಲ. ಅಮಂಗ್ ದ ನಾರ್ತ್ ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಒಳಗೊಂಡಂತೆ ಬರೋದಿಲ್ಲ. ಬಿಟ್ವೀನ್ ದ ನಾರ್ತ್ ಆಗ್ಬೋದ ನೋಡಿ. ಎಸ್, ದ ವೈಡನಿಂಗ್ ಎಕನಾಮಿಕ್ ಗ್ಯಾಪ್ ಬಿಟ್ವೀನ್ ದ ನಾರ್ತ್ ಅಂಡ್ ದ ಸೌತ್ ಅನ್ಬೋದು. ಬಿಟ್ವೀನ್ ದ ನಾರ್ತ್ ಅಂಡ್ ಸೌತ್ ಅಂತ ಅನ್ಬೋದು. ಎಸ್, ಅದರಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಬಿಟ್ವೀನ್ ದ ನಾರ್ತ್ ಅಂಡ್ ಸೌತ್. ನೆಕ್ಸ್ಟ್, another question is on the screen. Complete the sentences by choosing the most likely phrases from below. There are rates of Swiss Island. ಇಲ್ಲಿ 4 ಆಪ್ಷನ್ ಕೊಡ್ತಾ ಹೋಗ್ತಾ ಇದ್ದಾರೆ. ಏನು ಆಪ್ಷನ್ 1 ನೋಡ್ತಾ ಹೋಗೋಣ. ಅಮಂಗ್ಸ್ಟ್ ಯಂಗ್ ವುಮೆನ್, ಅಮಿಡೆಸ್ಟ್ ಯಂಗ್ ವುಮೆನ್, ಅಮಂಗ್ ಯಂಗ್ ಮೆನ್, ಅಮಿಡ್ ಯಂಗ್ ಮೆನ್. ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು ಅಮಂಗ್ಸ್ಟ್, ಅಮಿಗ್, ಅಮಿಡ್ ಈ 4 ಶಬ್ದಗಳ ವ್ಯತ್ಯಾಸವನ್ನ ಏನಿದೆ ಅಂತ ತಿಳಿದುಕೊಳ್ಳೋದಕ್ಕಾಗಿ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅಭ್ಯರ್ಥಿ ಈ 4 ಏನು ಶಬ್ದಗಳಿದಾವೆ, ಇವುಗಳ ಅರ್ಥ ವ್ಯತ್ಯಾಸವನ್ನು ತಿಳ್ಕೊಂಡಿದ್ದಾರೆ ಇಲ್ಲೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಪ್ರಶ್ನೆಯನ್ನು ರಚನೆ ಮಾಡಿದ್ದಾರೆ. ಸರಿ, ನೋಡ್ತಾ ಹೋಗೋಣ. ಅಮಂಗ್ಸ್ಟ್ ನೋಡಿ, ಅಮಂಗ್ಸ್ಟ್, ಅಮಂಗ್ ಇವೆರಡೂ ಕೂಡ ಒಂದೇ ಅರ್ಥವನ್ನು ಕೊಡ್ತವೆ. ಅಮಂಗ್ಸ್ಟ್ ಅಂತಂದ್ರೆ ನಡುವೆ ಅಂತ ಅರ್ಥ. ಹಾಗಾದ್ರೆ ಅಮಂಗ್ಸ್ಟ್ ಅನ್ನೋದು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ? ಅಮಂಗ್ಸ್ಟ್ ಅನ್ನ ಸಾಮಾನ್ಯವಾಗಿ ಇದು ಅಮೆರಿಕದಲ್ಲಿ ಬಳಕೆ ಮಾಡ್ತಕ್ಕಂಥದ್ದು. ನಮ್ಮ ಇಂಡಿಯಾದಲ್ಲಿ ನಾವು ಬಳಕೆ ಮಾಡ್ತಕ್ಕಂಥದ್ದು ಇಂಗ್ಲಿಷ್ ಅನ್ನು ಬಳಕೆ ಮಾಡ್ಕೊಳ್ತೀವಿ, UK ಅಂತ ಬರ್ತದೆ. ಸೊ ನಾವು ಇದಕ್ಕೆ ಅಮಂಗ್ಸ್ಟ್ ಅನ್ನ ಬಳಕೆ ಮಾಡೋದಿಲ್ಲ, ಅಮಂಗ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಓಕೆ, ಹೀಗಾಗಿ ಅಮಂಗ್ಸ್ಟ್ ಅನ್ನೋದು ಅಷ್ಟು ಸರಿಯಾದ ಪ್ರಯೋಗ ಅಲ್ಲ. ಅಮಂಗ್ಸ್ಟ್ ಅನ್ನ ನಾವು ಸಾಮಾನ್ಯವಾಗಿ ಬಳಕೆ ಮಾಡೋದಿಲ್ಲ, ಅದು ಬಹಳ ಅಪರೂಪ ನಾವು ಬಳಕೆ ಮಾಡೋದು ಅಮಂಗ್ಸ್ಟ್ ಅನ್ನೋದು. ಅದರ ಬದಲಾಗಿ ಅಮಂಗ್ ಅಂತ ಯೂಸ್ ಮಾಡ್ತೀವಿ. ಅಮಂಗ್ಸ್ಟ್ ಯಂಗ್ ವುಮೆನ್ ಆಪ್ಷನ್ ಅದರಲ್ಲೇ ಆಪ್ಷನ್ ರಾಂಗ್ ಆಯ್ತು, ಹಾಕಬೇಕು, ಅಮಂಗ್ ಉಳಿಸ್ಕೋಬೇಕು. ನೆಕ್ಸ್ಟ್ ಬರ್ತದೆ ಅಮಿಡೆಸ್ಟ್ ಯಂಗ್ ಮೆನ್, ಅಮಿಡ್ ಯಂಗ್ ಮೆನ್. ನೋಡಿ, ಅಮಿಡೆಸ್ಟ್, ಅಮಿಡ್ ಎರಡು ಶಬ್ದದ ಅರ್ಥ ಮಧ್ಯೆ. ಅಂದ್ರೆ ಒಂದು ವಸ್ತು ಯಾವುದಾದ್ರೂ ಮತ್ತೊಂದರ
ಮಧ್ಯದಲ್ಲಿ ಆವೃತವಾಗಿತ್ತು ಅಂದ್ರೆ ಅದಕ್ಕೆ ನಾವು ಅಮಿಡ್ ಅಂತ ತಗೊಳ್ತೀವಿ. ಓಕೆ, ಸುತ್ತುವರೆದಂಥ ಪ್ರದೇಶ ಅಂತ ಹೇಳುವಾಗ ನಾವು ಅಮಿಡ್ ಅನ್ನು ಯೂಸ್ ಮಾಡ್ಕೋತೀವಿ. ಅಮಿಡಸ್ಟ್ ಇದು ಕೂಡ ಅಮೆರಿಕದಲ್ಲಿ ಬಳಕೆ ಮಾಡ್ತೀವಿ. ಅಮಿಡ್ ಇಂಡಿಯಾದಲ್ಲಿ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಅಮಂಗ್ಸ್ಟ್, ಅಮಿಡಸ್ಟ್ ಎರಡೂ ಕೂಡ ತಪ್ಪಾಗ್ತವೆ, ಸರಿಯಾದ ಪ್ರಯೋಗ ಅಲ್ಲ. ಉಳಿದದ್ದು ಅಮಂಗ್ ಯಂಗ್ ಮ್ಯಾನ್, ಅಮಿಡ್ ಯಂಗ್ ಮ್ಯಾನ್. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಅಮಂಗ್ ಯಂಗ್ ಮ್ಯಾನ್ ಅಂತ ಆಗ್ತದೆ. ಯಾಕೆ ನೋಡಿ, ದೇರ್ ಆರ್ ಪರ್ಟಿಕ್ಯುಲರ್ಲಿ ಹೈ ರೇಟ್ಸ್ ಆಫ್ ಸುಸೈಡ್ ಅಮಂಗ್ ಯಂಗ್ ಮ್ಯಾನ್ ಆನ್ ದ ಐಲ್ಯಾಂಡ್. ಈ ಐಲ್ಯಾಂಡ್ ನಲ್ಲಿ ಆದಂತ ಸಾವುಗಳ ನಡುವೆ ಸುಸೈಡ್ ಅಂದ್ರೆ ಆತ್ಮಹತ್ಯೆ ಸಾವುಗಳೇ ಹೆಚ್ಚಾಗಿವೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಅಮಿಡ್ ಅನ್ನ ಸಾಮಾನ್ಯವಾಗಿ ಒಂದು ಪೊಸಿಷನ್ ಅನ್ನ ಅಥವಾ ಒಂದು ವಸ್ತುವನ್ನ ಕುರಿತಾಗಿ ಹೇಳಬೇಕಾದಾಗ ನಾವು ಅಮಿಡ್ ಅನ್ನ ಬಳಕೆ ಮಾಡ್ಕೋತೀವಿ. ಅಮಂಗ್ ಅನ್ನ ಒಂದು ಸನ್ನಿವೇಶವನ್ನ, ಒಂದು ಸ್ಥಿತಿಯನ್ನು ಹೇಳುವಾಗ ನಾವು ಅಮಂಗ್ ಅನ್ನ ಬಳಕೆ ಮಾಡ್ಕೋತೀವಿ. ಸೊ ಈ ರೀತಿಯಾಗಿ ನಾವು ಅದನ್ನ ಅರ್ಥೈಸ್ಕೊಳ್ಬೇಕು. ಅಮಂಗ್ ಯಂಗ್ ಮೆನ್, ದೇರ್ ಆರ್ ಪರ್ಟಿಕ್ಯುಲರ್ಲಿ ಹೈ ರೇಟ್ಸ್ ಆಫ್ ಸುಸೈಡ್ ಅಮಂಗ್ ಯಂಗ್ ಮೆನ್ ಆನ್ ದ ಐಲ್ಯಾಂಡ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. Which will be the most appropriate past simple passive sentence for these news headlines ಅಂತ ಕೇಳಿದ್ದಾರೆ. So 500,000 refugees in the camp estimated. 500,000. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ, ಕ್ವಶನ್ ಅವ್ರು ಏನಕ್ಕೆ ಕೇಳಿದಾರೆ ನಮಗೆ ಅಂದ್ರೆ ವಿಚ್ ವಿಲ್ ಬಿ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಪಾಸ್ಟ್ ಸಿಂಪಲ್ ಪ್ಯಾಸಿವ್ ಸೆಂಟೆನ್ಸ್ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಪ್ಯಾಸಿವ್ ಫಾರ್ಮ್ ಯಾವ್ದಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗ್ತದೆ ಅಂತ ಹೇಳಿದ್ದಾರೆ. ಕೊಟ್ಟಂತದ್ದು ಸಿಂಪಲ್ ಪಾಸ್ಟ್ ಸೆಂಟೆನ್ಸ್, ಅದರ ಒಂದು ಪ್ಯಾಸಿವ್ ಫಾರ್ಮ್ ಹೇಳಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಿದೆ, 500,000 ರೆಫ್ಯೂಜೀಸ್ ಈಸ್ ಇನ್ ದ ಕ್ಯಾಂಪ್ ಎಸ್ಟಿಮೇಟೆಡ್. 500,000 ಅಂತಂದ್ರೆ ಒಂದು 10 ಲಕ್ಷದಲ್ಲಿ ಅರ್ಧ, 5 ಲಕ್ಷದಷ್ಟು ಜನರು ಕ್ಯಾಂಪ್ನಲ್ಲಿ ರೆಫ್ಯೂಜಿಗಳು ಅಂದ್ರೆ ನಿರಾಶ್ರಿತರು ಕ್ಯಾಂಪ್ನಲ್ಲಿ ಇದ್ದಾರೆ ಅಂತ ನಾವು ಅಂದಾಜಿಸಲಾಗಿದೆ ಅಂತ ಅರ್ಥ ಇದು. ಸೊ ಇದನ್ನ ಪ್ಯಾಸಿವ್ ಹೇಗೆ ಹೇಳಬೇಕು, ದೇರ್ ವಾಸ್ ಅನ್ ಎಸ್ಟಿಮೇಟ್ ಆಫ್ 500,000 ರೆಫ್ಯೂಜೀಸ್ ಇನ್ ದ ಕ್ಯಾಂಪ್ ಅಂತ ಹೇಳ್ಬೋದಾ. ನೆಕ್ಸ್ಟ್, ದೇರ್ ಸೀಮ್ ಟು ಬಿ ಎಸ್ಟಿಮೇಟೆಡ್ half a million refugees in the camp ಅಂತ ಹೇಳ್ಬೋದಾ. There are estimated to 500,000 refugees in the camp ಅಂತ ಹೇಳ್ಬೋದಾ. There were estimated to be 500,000 refugees in the camp ಅಂತ ಹೇಳ್ಬೋದಾ. ಯಾವ್ದಾಗುತ್ತೆ ನೋಡಿ, ಫಸ್ಟ್ ಆಪ್ಷನ್ there was an estimate of half ಬರೋದಲ್ಲ. ಯಾಕೆ ಹೇಳಿ, there was an estimate ಅಂತ ಬರಕ್ಕಾಗಲ್ಲ, ಎಸ್ಟಿಮೇಟೆಡ್ ಅಂತ ಹೋಗ್ಬೇಕಾಗ್ತದೆ. ಪ್ಯಾಸಿವ್ ನಲ್ಲಿ ನಾವು ವರ್ಬ್ಶಿಪ್ 3 ಅನ್ನು ಯೂಸ್ ಮಾಡ್ಕೋಬೇಕಾಗ್ತದೆ. ಎಸ್ಟಿಮೇಟೆಡ್ ಅಂತ ಅನ್ಬೇಕು. ಹೀಗಾಗಿ ಇಲ್ಲಿ ಅದು ಫಸ್ಟ್ ಆಪ್ಷನ್ ಬರೋದಿಲ್ಲ. ಸೆಕೆಂಡ್ ಆಪ್ಷನ್ ಕೂಡ ದೇರ್ ಸೀಮ್ ಟು ಬಿ ಎಸ್ಟಿಮೇಟೆಡ್ ಅಂತ ಕೊಟ್ಟಿದ್ದಾರೆ, ಬಟ್ ದೇ ಸೀಮ್ ಟು ಬಿ ಅನ್ನುವಂಥ ವರ್ಡ್ ಅನ್ನು ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಅಲ್ಲಿ ಒಂದು ವರ್ಬ್ ಫಾರ್ಮ್ ಅನ್ನು ಯೂಸ್ ಮಾಡಬೇಕಾಗ್ತದೆ, ವಾಸ್ ಅನ್ನ ಬಳಕೆ ಮಾಡಬೇಕಾಗ್ತದೆ. ಹೀಗಾಗಿ ಆಪ್ಷನ್ ಬಿ ಕೂಡ ತಪ್ಪಾಯಿತು. ಆಪ್ಷನ್ ಸಿ ದೇರ್ ಆರ್ ಎಸ್ಟಿಮೇಟೆಡ್, ಇದು ಕೂಡ ತಪ್ಪಾಗುತ್ತೆ. ಆರ್ ಅನ್ನೋದೇ ತಪ್ಪು. ಯಾಕೆ, ಆರ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಬರುವಂತ ವರ್ಬ್ ಶೇಪ್. ಕೊಟ್ಟಂತ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಅಲ್ಲಿ ಇರುವಾಗ ಅದೇ ನಾವು ಪ್ರೆಸೆಂಟ್ ವರ್ಬ್ ಫಾರ್ಮ್ ಅನ್ನು ಬಳಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ಆಪ್ಷನ್ ಸಿ ಕೂಡ ತಪ್ಪಾಯ್ತು. ಉಳಿದು ಒಂದೇ ಒಂದು ಆಪ್ಷನ್ ಡಿ ಯಾವುದು, ದೇರ್ ವರ್ ಎಸ್ಟಿಮೇಟೆಡ್. ಎಸ್ ಕರೆಕ್ಟ್ ಇಟ್ ಇಸ್, ದೇರ್ ವರ್ ಎಸ್ಟಿಮೇಟೆಡ್. ಯಾಕೆ ವರ್ಡ್ ತಗೋಬೇಕು, ರೆಫ್ಯೂಜೀಸ್ ಅನ್ನುವಂಥ ವರ್ಡ್ ಅನ್ನು ಬಳಕೆ ಮಾಡಿದ್ದಾರೆ ನೋಡಿ. ಇಲ್ಲಿ ರೆಫ್ಯೂಜೀಸ್ ಅಂದ್ರೆ ನಿರಾಶ್ರಿತರು ಪ್ಲೂರಲ್ ಫಾರ್ಮ್ ಇದೆ. ಹೀಗಾಗಿ ವರ್ಡ್ ತಗೋಬೇಕಾಗಿದೆ. ದೇರ್ ವರ್ ಎಸ್ಟಿಮೇಟೆಡ್ ಟು ಬಿ 500,000 refugees in the camp. ಈ ರೀತಿ ಅರ್ಥವನ್ನು ಕೊಡ್ತದೆ. ಎಸ್, ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. ದ ಸೇಮ್ ಕ್ವಶನ್. 30,000 people at the concert reported dead. So 4 options ಇದಾವೆ. It was a report of 30,000 people who died at the concert. Report said 30,000 people died at the concert. Option C, there were reported to be 30,000 people who died at the concert. There was a report of 30,000 people who died at the concert. ಸೊ ಇಲ್ಲಿ ಆಪ್ಷನ್ ಯಾವ್ದು ಸರಿ ನೋಡ್ತಾ ಹೋಗೋಣ. ಇಟ್ ವಾಸ್ ದ ರಿಪೋರ್ಟ್ ಆಫ್ 30,000 ಪೀಪಲ್ ಹು ಡೈಡ್ ಅಟ್ ದ ಬರೋದಿಲ್ಲ. ಇಟ್ ಅನ್ನೋದಲ್ಲಿ ಬಳಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಆದಂತ ಒಂದು ಸನ್ನಿವೇಶವನ್ನು ಹೇಳ್ತಾ ಇದ್ದಾರೆ. ಸೊ ದೇರ್ ಅಂತ ನಾವಿಲ್ಲಿ ಬಳಕೆ ಮಾಡ್ಕೋಬೇಕಾಗ್ತದೆ. ಸೊ ದೇರ್ ಇದು ತಪ್ಪಾಯ್ತು. ರಿಪೋರ್ಟ್ ಸೇಡ್ ಬರೋದಲ್ಲ. ಅಲ್ಲಿ ಕೂಡ ಅಲ್ಲಿ ಏನಪ್ಪಾ ಅಂದ್ರೆ ಡೆಮಾನ್ಸ್ಟ್ರೇಟಿವ್ ಫಾರ್ಮ್ ಅನ್ನು ಬಳಕೆ ಮಾಡ್ಕೊಂಡಿಲ್ಲ. ಬಿಟ್ರೆ ದೇರ್ ವರ್ ರಿಪೋರ್ಟೆಡ್ ಟು ಬಿ 30,000 ಪೀಪಲ್. ಎಸ್, ಕರೆಕ್ಟ್ ಆಗುತ್ತೆ ನೋಡಿ. ದೇರ್ ವರ್ ರಿಪೋರ್ಟೆಡ್ ಟು 30,000 people who died at the concert. ಇದು ಸರಿ ಆಗ್ತದೆ. ಆಪ್ಷನ್ ಡಿ ದೇರ್ ವಾಸ್ ರಿಪೋರ್ಟ್ ಬರಂಗಿಲ್ಲ. ಯಾಕೆಂದ್ರೆ ವರದಿಗಳು ಹಲವಾರು ಜನ ಅಂತಿಲ್ಲ, ಜನ ಅಂತಿದೆ, ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಅಲ್ಲಿ ನಾವು ವಾಸ್ ಬದಲಿ ವರ್ಡ್ ತಗೋಬೇಕಾಗ್ತದೆ. ದೇರ್ ವರ್ ರಿಪೋರ್ಟೆಡ್ ಟು ಬಿ 30,000 people who died at the concert ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. ದ ಸೇಮ್ connection between the disease and the eating fish showed. So ನೋಡ ಆಪ್ಷನ್ ನೋಡ್ತಾ ಹೋಗೋಣ. There was shown to be a connection between the disease and eating fish. There was shown to be a connection between the disease and eating fish. There showed to be a connection between the disease and eating fish. There have shown to be a connection between the disease and eating fish. So ಇದಕ್ಕೆ 4 ಆಪ್ಷನ್ ಅಲ್ಲಿ ಯಾವುದು ಸರಿ ಆಗ್ತದೆ ನೋಡಿ.
ಆಪ್ಷನ್ ಎ ಇದನ್ನು ಬಿಡೋಣ. ಈಗ ಆಪ್ಷನ್ ಬಿ ತಗೊಳ್ಳೋಣ. ದೇರ್ ವರ್ ಶೋನ್ ಬರೋದಲ್ಲ, ದೇರ್ ವರ್ ಶೋನ್ ಟು ಬಿ ಕನೆಕ್ಷನ್ ಬರೋದಲ್ಲ. ಯಾಕಂತಂದ್ರೆ ಕನೆಕ್ಷನ್ ಬಿಟ್ವೀನ್ ದ ಡಿಸೀಸ್ ಆ್ಯಂಡ್ ದ ಈಟಿಂಗ್ ಅಂತ ನಾವಲ್ಲಿ ಎರಡೂ ಕೂಡ ಒಂದೇ ಅರ್ಥವನ್ನು ತಗೊಳ್ಳೋದ್ರಿಂದ ಇಲ್ಲಿ ಸಿಂಗ್ಯುಲರ್ ಫಾರ್ಮನ್ನು ನಾವು ತೊಗೊಳ್ಬೇಕಾಗ್ತದೆ. ಸೊ ವರ್ ತೊಗೊಳಿಕ್ ಬರೋದಿಲ್ಲ, ಬಿಟ್ಟಿವಿ. ನೆಕ್ಸ್ಟ್ ದೇ ಶೋಡ್, ಇದು ಕೂಡ ಸರಿಯಾಗೋದಿಲ್ಲ, ಅಲ್ಲಿ ವರ್ ಫಾರ್ಮ್ ತೊಗೊಂಡಿಲ್ಲ. ನೆಕ್ಸ್ಟ್ ದೇರ್ ಹ್ಯಾವ್, ಇದು ಬರೋದಿಲ್ಲ, ಯಾಕಂತಂದ್ರೆ ಸಿಂಪಲ್ ಪಾಸ್ಟ್ ಇರುವಂಥದ್ದು. ಅದರ ಸರಿಯಾದ ಉತ್ತರ ಆಪ್ಷನ್ ಎ. ದೇರ್ ವಾಸ್ ಶೋನ್ ಟು ಬಿ ಕನೆಕ್ಷನ್ ಬಿಟ್ವೀನ್ the disease and eating fish. Right answer option A. Okay, next question is on the screen. Look at those gorgeous desserts with dash of cream and chocolate sauce on them. I must have one ಅಂತಿದೆ. ಸೊ ಇದು ನೋಡಿ, look at those gorgeous desserts. gorgeous ಅಂತಂದ್ರೆ ಸಿಹಿ ತಿಂಡಿ, gorgeous ಅಂದ್ರೆ ಆಕರ್ಷಕ, ಡೆಸರ್ಟ್ಸ್ ಅಂದ್ರೆ ಸಿಹಿ ತಿಂಡಿ, ಖಾದ್ಯ ಪದಾರ್ಥ. ಡೆಸರ್ಟ್ ಅಂತಂದ್ರೆ ಮರುಭೂಮಿ, ಡೆಸರ್ಟ್ಸ್ ಅಂತಂದ್ರೆ ಸಿಹಿ ತಿಂಡಿ. ವಿತ್ ಡ್ಯಾಶ್ ಆಫ್ ಐಸ್ ಕ್ರೀಮ್, ಆ ಒಂದು ಐಸ್ ಕ್ರೀಮ್ ಮೇಲೆ ಏನಾಗಿದೆ ನೋಡ್ತಾ ಹೋಗೋಣ. ಅಂಡ್ ಚಾಕ್ಲೇಟ್ಸ್ ಸಾಸ್ ಆನ್ ದೆಮ್ ಅಂತ ಕೊಟ್ಟಿದ್ದಾರೆ. ಐ ಮಸ್ಟ್ ಹ್ಯಾವ್, ಅದರಲ್ಲಿ ನಾವು ಒಂದು ಯಾವ್ದಾದ್ರು ತೊಗೊಳ್ಬೇಕು ಅಂತ, ತೆಗೆದುಕೊಳ್ಳಬೇಕು ಅನ್ನುವಂಥ ಅರ್ಥವನ್ನು ಕೊಡುವಂಥ ಸೆಂಟೆನ್ಸ್ ಇದು. ಸೊ ಆಪ್ಷನ್ ಎ ಡ್ಯಾಶ್, ಆಪ್ಷನ್ ಬಿ ಪವರಿಂಗ್, ಆಪ್ಷನ್ ಸಿ ಲ್ಯಾಶಿಂಗ್, ಆಪ್ಷನ್ ಡಿ ಅ ಲಾರ್ಜ್ ಡಾಲಪ್. ಸೊ ಇಲ್ಲಿ ಸರಿಯಾದ ಆಪ್ಷನ್ ಯಾವ್ದಾಗುತ್ತೆ? ಡ್ಯಾಶ್ ಅಂದ್ರೆ ಡಿಕ್ಕಿ ಹೊಡೆಯುವಂಥದ್ದು ಅಲ್ಲ, ಪವರಿಂಗ್ ಸುರಿಯುವುದು, ಲ್ಯಾಶಿಂಗ್ ಇಲ್ಲ. ಇಲ್ಲಿ ಪವರಿಂಗ್ ಅಂದ್ರೆ ಬರುತ್ತೆ, ಮುಳು ಶಬ್ದ ನೋಡೋದು ಬೇಡ. ಪವರಿಂಗ್ ಅಂದ್ರೆ ಸುರಿಯುವುದು, ಹೌದಾ? ಸೊ ಡೆಸರ್ಟ್ಸ್ ವಿತ್ ಪವರಿಂಗ್ ಆಫ್ ಐಸ್ ಕ್ರೀಮ್, ಆ ಒಂದು ಸಿಹಿ ಪದಾರ್ಥ, ಖಾದ್ಯ ಪದಾರ್ಥಗಳ ಮೇಲೆ ಐಸ್ ಕ್ರೀಮ್ ಅನ್ನು ಸುರಿಯಲಾಗಿದೆ, ಅಂತಹ ಒಂದು ಚಾಕ್ಲೇಟ್ ನನಗೆ ಬೇಕು ಅನ್ನುವಂತಹ ಮಾತನಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಅನದರ್ ಕ್ವಶನ್ ಇಸ್ ಆನ್ ದ ಸ್ಕ್ರೀನ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್. ಸರಿಯಾದ ಒಂದು ಎಕ್ಸ್ಪ್ರೆಷನ್ ನಾನು ಇಲ್ಲಿ ತೋರಿಸಬೇಕು ಅಂತ ಹೇಳಿದ್ದಾರೆ. ಮೋಸ್ಟ್ ಆಫ್ ದ ಪೀಪಲ್ ಇನ್ ದ ಕ್ಲಾಸ್ ವರ್ ಸ್ಪ್ಯಾನಿಷ್ ವಿತ್ ಜಸ್ಟ್ ಡ್ಯಾಶ್ ಆಫ್ ಅದರ್ ನ್ಯಾಷನಾಲಿಟೀಸ್. ಸೊ ಆಪ್ಷನ್ ನೋಡ್ತಾ ಹೋಗೋಣ. ಸ್ಮ್ಯಾಟ್ರಿಂಗ್, ಸ್ಮ್ಯಾಟ್ರಿಂಗ್ ಅಂದ್ರೆ ಸ್ವಲ್ಪ ತಿಳುವಳಿಕೆ. ಮೆಜರ್, ಮೆಜರ್, ಪ್ರಪೋರ್ಷನ್, ಕ್ವಾಂಟಿಟಿ. ಸೊ 4 ಆಪ್ಷನ್ ಇದಾವೆ. ಮೆಜರ್ ಅಂದ್ರೆ ಅಳತೆ ಮಾಡತಕ್ಕಂಥದ್ದು, ಪ್ರಪೋರ್ಷನ್ ಅಂದ್ರೆ ಅದರ ಪ್ರಮಾಣ, ಕ್ವಾಂಟಿಟಿ ಪ್ರಮಾಣ ಅಂತ ಆಗ್ತದೆ. ಸೊ ಅಲ್ಲಿ ಯಾವ್ದು ಸರಿ ಆಗ್ತದೆ? ಸ್ಮ್ಯಾಟ್ರಿಂಗ್ ಅನ್ನೋದು ಸರಿ ಆಗ್ತದೆ. ನೋಡಿ, ಮೋಸ್ಟ್ ಆಫ್ ದ ಪೀಪಲ್ ಇನ್ ದ ಕ್ಲಾಸ್ ವರ್ ಸ್ಪ್ಯಾನಿಷ್, ಒಂದು ವರ್ಗದಲ್ಲಿರುವಂತಹ ಬಹಳಷ್ಟು ಜನರು ಸ್ಪ್ಯಾನಿಷ್ ಆಗಿದ್ದಾರೆ. ವಿತ್ ಜಸ್ಟ್ ಡ್ಯಾಶ್ ಆಫ್ ಅದರ್ ನ್ಯಾಷನಾಲಿಟೀಸ್, ಸ್ಮ್ಯಾಟ್ರಿಂಗ್ ಆಫ್ ಅದರ್ ನ್ಯಾಷನಾಲಿಟೀಸ್, ಉಳಿದವರು ಬೇರೆ ರಾಷ್ಟ್ರೀಯತೆಯನ್ನು ಹೊಂದಿದಂಥವರು ಇದ್ದಾರೆ ಅನ್ನೋದು ಅರ್ಥ. ಸೊ ಆಪ್ಷನ್ ಎ ಸ್ಮ್ಯಾಟ್ರಿಂಗ್ ಇಸ್ ದ ರೈಟ್ ಆನ್ಸರ್. ಓಕೆ ಡಿಯರೆಸ್ಟ್ ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಈ 2011 PDO ಕ್ವಶನ್ ಪೇಪರಲ್ಲಿ ಕೊಟ್ಟಂಥ 30 ಇಂಗ್ಲಿಷ್ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದಿವಿ. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು 2017 PDO ಇಂಗ್ಲಿಷ್ ಕ್ವಶನ್ ಪೇಪರ್ಲಿರುವಂಥ ಪ್ರಶ್ನೆಗಳನ್ನು ಕೂಡ ಅನಲೈಸ್ ಮಾಡ್ತಾ ಹೋಗ್ತೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಆಗಿತ್ತು ಅಂದರೆ ಲೈಕ್ ಬಟನ್ ಒತ್ತಿರಿ, ಕಮೆಂಟ್ ಮಾಡಿರಿ. ಮತ್ತೇನಾದರೂ ನಿಮ್ಗೆ ಫೀಡ್ಬ್ಯಾಕ್ ಇದ್ದರೆ ನಾನು ನಿಮಗೆ ಫೀಡ್ಬ್ಯಾಕ್ ಕೊಡ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋಲ್ಲಿ ನಾನು ಅಪ್ಲೈ ಮಾಡ್ಕೊಳಕ್ಕೆ ಬರ್ತದೆ. ಇದು ನನ್ನ ಹಾಬಿ, ವಿಡಿಯೋಸ್ ಮಾಡಿ ಹಾಕುವಂಥ ನನ್ನ ಹಾಬಿ ಅಷ್ಟೇ ಇದು. ಓಕೆ, ಸೊ ಸಾಧ್ಯಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಸೊ ಒಂದು 15 ದಿವಸ ನಂತರ ಮತ್ತೆ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ಇಯರ್ ಸರ್ಜರಿ ಇತ್ತು, ಒಂದು ಕಿವಿ ಆಪರೇಷನ್ ಇದ್ದಿರೋದಾಗ ನಾನು ಒಂದು 15 ದಿವಸ ರೆಸ್ಟ್ ತೊಗೊಂಡು ಮತ್ತೆ ವಿಡಿಯೋ ಮಾಡಿದ್ದೀನಿ. ಇನ್ನು ಮುಂದೆ ಕೂಡ ನಾನು ವಾರಕ್ಕೆ 1-2 ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನಿಮ್ಮ ಒಂದು ಬೆಂಬಲ ಹೀಗೆ ಇರಲಿ ಅಂತ ನಿರೀಕ್ಷಿಸ್ತೇನೆ. ಥ್ಯಾಂಕ್ ಯು.